ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ನಮ್ಮೊಡನಿದ್ದಾರೆ ಕನ್ನಡದ ಮತ್ತೊಬ್ಬ ಅತ್ಯಂತ ಚಾರ್ಮಿಂಗ್ ಹೀರೋ ಅಂತ ಹೇಳ್ಬೋದು, ಧೀರೇನ್ ಅವರು ಕಲಬುರಗಿಗೆ ಬಂದಾಗ ಅವರನ್ನು ನಮ್ಮ ಕೇಳುಗರಿಗಾಗಿ ಮಾತನಾಡಿಸುವುದು ಬಹಳ ಖುಷಿಯ ವಿಚಾರ. ತಮ್ಮ ಹೊಸ ಸಿನಿಮಾದ ಪ್ರಮೋಷನ್ಗಾಗಿ ಕಲಬುರಗಿಗೆ ಬಂದಾಗ ನಮ್ಮ ಸ್ಟುಡಿಯೋಗೆ ಆಗಮಿಸಿ ನಮ್ಮ ಕೇಳುಗರ ಜೊತೆ ಬಹಳ ಆತ್ಮೀಯವಾಗಿರ್ತಕ್ಕಂಥ ಸಂವಾದ ಮಾಡಲು ನಮ್ಮೊಡನಿದ್ದಾರೆ. ಧೀರೇನ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ತೆ ಸರ್. ನಿಮ್ಮನ್ನು ನೋಡುವಾಗ ನಮಗೆ ರಾಜ್ಕುಮಾರ್ ಕುಟುಂಬದವರು ಅಂತ ಅನಿಸ್ತಾ ಇದೆ. ನಿಮ್ಮನ್ನು ಧೀರೇನ್ ರಾಜ್ಕುಮಾರ್ ಅಂತ ಅನ್ಬೇಕಾ ಅಥವಾ ಧೀರೇನ್ ರಾಮ್ಕುಮಾರ್ ಅಂತ ಅನ್ಬೇಕಾ? ನಿಮ್ಮ ಮನ್ಸಿಗೆ ಏನ್ ಅನ್ಸುತ್ತೆ ಹಂಗ ಅನ್ಸುತ್ತೆ, ಏನು ತೊಂದರೆ ಇಲ್ಲ. ನಿಮ್ಗೆ ಯಾವ್ದು ಸೂಕ್ತ ಅನ್ಸುತ್ತೆ ಅದನ್ನೇ, ಏನು ತೊಂದರೆ. ಆದ್ರೆ ಬಹಳ ಖುಷಿ ಆಗ್ತದೆ ನನಗೆ ನಿಮ್ಮನ್ನು ನೋಡ್ತಾ ಇದ್ದಾಗೆ ಒಬ್ಬ ಅಪ್ಪನನ್ನು ಕಂಡ ಹಾಗೆ ಆಗ್ತದೆ, ರಾಘವೇಂದ್ರ ರಾಜ್ಕುಮಾರನ್ನು ಕಂಡ ಹಾಗೆ ಆಗ್ತದೆ. ಒಟ್ಟು ಆ ರಾಜ್ ಮನೆತನದ 3ನೇ ತಲೆಮಾರಿನ ಕುಡಿಯಾಗಿ ತಾವು ಇವತ್ತು ಸಿನಿಮಾ ರಂಗದಲ್ಲಿ ಪ್ರವೇಶ ಮಾಡುತ್ತಿರುವಂತ ಒಂದು ಶುಭ ಕಾಲ, ಶುಭ ಗಳಿಗೆ, ಅಮೃತ ಗಳಿಗೆ ಅಂದು ತಪ್ಪಾಗ್ಲಿಕ್ಕಿಲ್ಲ. ಕಲಬುರಗಿಗೆ ಬಂದಾಗ ಏನ್ ಅನಿಸ್ತು ಧೀರೇನ್ ಅವರೇ ನಿಮ್ಗೆ? ನಾವು ಇಲ್ಲಿ ಹೊಸಬ್ರಾಗಿ ಏನು ಬರ್ತಾ ಇಲ್ಲ. ಯಾಕಂದ್ರೆ ಕಲಬುರಗಿ ಅಂತ ಬಂದಾಗ ನಮ್ಮ ತಾತನ ಕಾಲದಿಂದಲೂ ನಾವು ಬರ್ತಾನೆ ಇದ್ದೀವಿ. ಅವರ ಒಂದು ಮ್ಯೂಸಿಕಲ್ ನೈಟ್ ಇರ್ಬೋದು, ಸೊ ಚಿಕ್ಕಂದಲೂ ನಾನು ಬರ್ತಾನೆ ಇದ್ದೀನಿ. ಸೊ ಅದಾದ್ಮೇಲೆ ಶಿವಣ ಮಾಮೂನ್ ಜೊತೆ ಬಂದಿದ್ದೀನಿ, ಹಾಗೂ ಅಪ್ಪ ಮಾಮುಂದು ಮೊನ್ನೆ ಯುವರತ್ನ ಸಿನಿಮಾಗೋಸ್ಕರ ಯಾತ್ರೆ ಒಂದು ನಡೀತು, ಅದಕ್ಕೋಸ್ಕರನೂ ಬಂದಿದ್ದೆ ಇಲ್ಲಿ. ಸೊ ಕಲಬುರಗಿ ಅನ್ನೋದು ನಮ್ಗೆ ಬಹಳ ಒಂದು 40 ವರ್ಷದಿಂದ ಇರೋ ಒಂದು ನಂಟು ಊರಲ್ಲಿ. ಸೊ ನಮ್ದು ಏನೇ ಒಂದು, ನಾನು ಅದಕ್ಕೆ ನಮ್ಮ ಸಿನಿಮಾ ಒಂದು ಪ್ರಚಾರಕ್ಕಾಗಿ ನಾನು ಕಲಬುರಗಿಯಿಂದನೇ ಸ್ಟಾರ್ಟ್ ಆಗ್ಲಿ, ಒಂದು ಶುಭ ಹಾರೈಕೆ ಅವ್ರು ನೀಡ್ಲಿ ಅಂತ ನಾನು ಅದಕ್ಕೆ ಇಲ್ಲಿಂದಾನೇ ಸ್ಟಾರ್ಟ್ ಮಾಡೋಣ ಅಂತ. ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಉತ್ತರ ಕರ್ನಾಟಕ ಅಂದ್ರೆ ಅವರಿಗೆ ಮತ್ತೊಂದು ಮನೆ, ತವರು ಮನೆ ಇದ್ದಂಗೆ ಇದೊಂದು ಮನೆ. ಆ ರೀತಿಯ ಪ್ರೀತಿ, ಸ್ನೇಹ, ಸಂಬಂಧವನ್ನು ಇಟ್ಟುಕೊಂಡು ಬಂದವರು. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂದಾಗ ಇಲ್ಲಿ ಚಿನ್ನದ ಕಿರೀಟವನ್ನ ತೊಡಿಸಿ ಸಂಭ್ರಮಿಸಿದ ಜನ ಇಲ್ಲಿ ಇದ್ದಾರೆ. ಆ ನೆಲೆಯಲ್ಲಿ ಧೀರೇನ್ ಅವರು ಇಲ್ಲಿಗೆ ಬಂದಾಗಲೂ ಇವತ್ತು ಕೂಡ ಅದೇ ಒಂದು ಸನ್ನಿವೇಶವನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗಿದೆ ಅಲ್ವಾ? ಹೌದು, ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಬಹಳ ದೊಡ್ಡ ಮಾತದು. ಯಾಕಂದ್ರೆ ಅಪ್ಪಾಜಿ ಅವ್ರಿಗೆ, ನಮ್ಮ ತಾತ ಅವ್ರಿಗೆ ಆ ಒಂದು ಕಾರ್ಯಕ್ರಮ ಏರ್ಪಾಡು ಮಾಡಿಕೊಟ್ಟಿದ್ದು ನಮ್ಮ ಗುಟ್ಟೆದಾರ ಫ್ಯಾಮಿಲಿಯವರು. ಸೊ ಅವ್ರಿಗೆ ನಾನು ಹೃತ್ಪೂರ್ವಕವಾಗಿ ಒಂದು ವಂದನೆಗಳು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವರ ಒಂದು ನಂಟಿರ್ಬೋದು ಸುಮಾರು 10-15 ವರ್ಷಗಳಿಂದ ಅಲ್ಲ, ನಮ್ಮ ತಾತನ ಕಾಲದಿಂದಲೂ ಇರುವಂತ ನಂಟು ಅದೊಂದು. ಸೊ ಹಾಗಾಗಿ ನಾನು ಈಗ ಇಲ್ಲಿ ಬಂದಾಗ್ಲೂ ಅಷ್ಟೇ ಒಂದು ನನಗೆ ಆ ಒಂದು ಪ್ರೀತಿ, ವಿಶ್ವಾಸ ಇರ್ಬೋದು, ಆ ಒಂದು ಪ್ರೋತ್ಸಾಹ ನೀಡೋದಿರ್ಬೋದು, ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನಾನು ಹಿಂದೆ ನಿಂತ್ಕೊಂಡು ನಮ್ಮ ತಾತನಿಗಾಗಿರೋದೆಲ್ಲ, ನಮ್ಮ ಅಂಕಲ್ಗಾಗಿರೋದೆಲ್ಲ ನೋಡಿದ್ದೀನಿ. ಈಗ ನನಗೆ ಅದಾಗ್ತಾ ಇರೋದು ನೋಡಿದಾಗ ನನಗೆ ಅದು ಎಲ್ಲಿ ಒಂದು ತಡ್ಕೊಳಕ್ಕೆ ಆಗಲ್ಲ, ಆ ಒಂದು ಆನಂದ ತುಂಬಾ ಖುಷಿ ಆಗುತ್ತೆ. ಆ ರೀತಿಯ ಪ್ರೀತಿ ಸ್ನೇಹವನ್ನು ಹಂಚಿಕೊಳ್ತಾರೆ ಅಂತ. ಅಯ್ಯೋ, ಬಹಳ ಮುಗ್ಧ ಜನರು ಈ ಭಾಗದಲ್ಲಿ. ಹೌದು. ಯಾಕಂತ ಹೇಳಿದ್ರೆ ರಾಜ್ಕುಮಾರ್ ಕುಟುಂಬ ಅಂತ ಹೇಳಿದ್ರೆ ಅದು ಅತ್ಯಂತ ಆಪ್ತವಾಗಿರ್ತಕ್ಕಂಥ ಕುಟುಂಬ ಇಲ್ಲಿ ಭಾಗದ ಜನರಿಗೆ. ಈಗ ನೀವು ತಾತನೊಟ್ಟಿಗೆ ಬಹಳ ಸಣ್ಣದಿರುವಾಗ ಬಂದಿದ್ರಿ, ಈಗ ದೊಡ್ಡವರಾಗಿದ್ರಿ, ಒಬ್ಬ ಹೀರೋ ಆಗಿ ಬಂದಿದ್ದೀರಿ. ಆ ಕಾಲ ಮತ್ತು ಈ ಕಾಲ ಏನ್ ಅನಿಸ್ತದೆ? ತುಂಬಾ ವ್ಯತ್ಯಾಸ ಇದೆ. ಯಾಕಂದ್ರೆ ಅವಾಗ ಸಣ್ಣ ವಯಸ್ಸು ನನಗೆ. ಸೊ ತಾತನ ಜೊತೆ ಬಂದಾಗ ಆ ಒಂದು ಜನರು, ಆ ಒಂದು ಸಾಗರ, ಆ ಒಂದು ಕೂಗಾಟ, ಕಿರ್ಚಾಟ, ಅವ್ರು ಹಾಡ್ತಾ ಇರುವುದು, ನಾವೆಲ್ಲ ಇದ್ದು ನೋಡಿದಾಗ ತುಂಬಾ ಒಂದು ಖುಷಿ ಆಯ್ತು. ಅದೇ ಇವಾಗ ಒಂದು ಸ್ವಲ್ಪ ದೊಡ್ಡನಾದ ಮೇಲೆ ಒಂದು ಸಿಟಿ ಇರ್ಬೋದು, ಅದರಾದ ಒಂದು ಅಭಿವೃದ್ಧಿಗಳಿರ್ಬೋದು ಎಲ್ಲ ನೋಡಿದಾಗ, ಮೊನ್ನೆ ಇವತ್ತನೇ ನಮ್ಮ ಶರಣ ಬಸವೇಶ್ವರ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದೆ, ಅಪ್ಪಾಜಿ ಅವ್ರನ್ನ ಭೇಟಿ ಮಾಡಿದೆ. ಅವ್ರ ಹತ್ರ ಒಂದು 40 ಇನ್ಸ್ಟಿಟ್ಯೂಟ್ಗಳಿದೆ ಕಲಬುರಗಿಲಿ ಅಂತ ಗೊತ್ತಾಯ್ತು. ಕೇಳಿದ ತಕ್ಷಣ ಬಹಳ ಖುಷಿ ಆಯ್ತು ನನಗೆ. ಅವರ ಒಂದು ಸೇವೆ ಇರ್ಬೋದು, ಈ ಒಂದು ಊರಿಗೆ ಮಾಡ್ತಿರೋ ಸೇವೆ ಇರ್ಬೋದು, ಕೇಳಿದಾಗ ತುಂಬಾ ಖುಷಿ ಕೊಡೋ ಒಂದು ವಿಷಯ ಅದು. ಸೊ ಹಾಗಾಗಿ ನಾನು ಅವಾಗ್ಲೂ ಇವಾಗ್ಲೂ ಆ ಒಂದು ಕಂಪ್ಯಾರಿಸನ್ ಇಲ್ಲ, ಒಂದು ಸಿಟಿ ಹೇಗಿದೆ, ಹೇಗೆ ಚೇಂಜ್ ಆಗಿದೆ ಅಂತ ನೋಡೋಕೆ ಬಹಳ ಖುಷಿ ಆಗುತ್ತೆ. ಜನರ ಪ್ರೀತಿ ಹಾಗೇ ಇದೆ ನಮ್ಮ ಕುಟುಂಬದ ಮೇಲೆ. ಇಷ್ಟು ವರ್ಷದಿಂದ ಈ ಒಂದು ಕಲಬುರಗಿಯಿಂದ ಬರ್ತಾ ಇರೋ ಪ್ರೀತಿ ನಾವ್ ಯಾವತ್ತಿದ್ದು ಚಿರಋಣಿ. ನಿಜ. ಇದು ಜಾಗನೇ ಹಾಗೆ. ಏನಂತ ಹೇಳಿದ್ರೆ ಇದು ಕಲ್ಯಾಣದ ಹೆಬ್ಬಾಗಿಲು. ಶರಣರು, ಸಂತರು, ಸೂಫಿಗಳು ಒಂದು ರೀತಿಯಲ್ಲಿ ಭಾವೈಕ್ಯತೆಯ ತೊಟ್ಟಿಲ್ಲ. ಇಲ್ಲಿ ಪ್ರೀತಿಯನ್ನು ಹಂಚಿಕೊಳ್ಳುವುದಂದ್ರೆ ಅದು ಹೃದಯದಿಂದ ಹಂಚಿಕೊಳ್ತಾ ಇದ್ದಾರೆ, ಬಾಯಿಯಿಂದ ಅಲ್ಲ. ಖಂಡಿತ. ಆ ರೀತಿಯ ಜನರ ಮಧ್ಯೆ ನೀವು ಬಂದು ಇವತ್ತು ನಿಂತಿದ್ದೀರಿ. ರಾಜ್ಕುಮಾರ್ ಕುಟುಂಬದ 3ನೇ ಕುಡಿ. ನೀವು ಈ ರೀತಿಯಾಗಿ ಒಂದು ಸಿನಿಮಾಕ್ಕೆ ಗ್ರ್ಯಾಂಡ್ ಎಂಟ್ರಿ ಕೊಡುವಂತ ಒಂದು ಸಂದರ್ಭ, ಇದೊಂದು ಅಮೃತ ಗಳಿಗೆ ಅಂತ ನಾನು ಆಗ್ಲೇ ಹೇಳಿದೆ. ನಿಮ್ಗೆ ಏನ್ ಅನಿಸ್ತದೆ ಈ ಸಂದರ್ಭದಲ್ಲಿ, ಇಂಥ ಒಂದು ಗ್ರ್ಯಾಂಡ್ ಎಂಟ್ರಿ ಕೊಡುವ ಸಂದರ್ಭದಲ್ಲಿ? ತುಂಬಾ ಅದ್ಭುತವಾದ ಒಂದು ಅನುಭವ ಇದು. ಯಾಕಂದ್ರೆ ಬರೀ ಬಾಯಲ್ಲಿ ಹೇಳಕ್ಕಲ್ಲ, ನೀವು ಹೇಳಿದಾಗೆ ಇದನ್ನ ಅನುಭವಿಸ್ಬೇಕು ನಾನು. ಸೊ ಅದನ್ನ ನಾನು ಒಂದು ಅನುಭವದ ಮಾತಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಬಹಳ ಖುಷಿ ಆಗ್ತದೆ ನನಗೆ. ಯಾಕಂದ್ರೆ ನಾನು ಆಗ್ಲೇ ಹೇಳ್ದಾಗ್ಲೇ ನಮ್ಮ ತಾತ ಇರ್ಬೋದು, ಅವ್ರ ಜೊತೆ ಬಂದಂತ ಕ್ಷಣಗಳು ನನಗೆಲ್ಲ ಮತ್ತೆ ಅದು ಒಂದು ತಲೆಗೆ ಮತ್ತೆ ಓಡ್ತಾ ಇದೆ. ಸೊ ಆಮೇಲೆ ಮೊನ್ನೆ ಪುಮಾಮನಿಗೆ ಯುವರತ್ನದ ಒಂದು ಯಾತ್ರೆಗೆ ನಾನು ಬಂದಾಗ ಆ ಒಂದು ಕ್ಷಣಗಳು ಮತ್ತೆ ನನ್ನ ತಲೆಯಲ್ಲಿ ಆ ಒಂದು ಯೋಚನೆಗಳು ಬರ್ತಾನೆ ಇದೆ. ಸೊ ನಮ್ಗೆ ಇದು ಯಾವಾಗಲೂ ಒಂದು ಖುಷಿ ಕೊಡುವ ಒಂದು ಊರು ನಮ್ಗಿದು. ಅವಾಗಿಂದನೂ ಬರ್ತಾನೆ ಇದೀವಿ, ನಮ್ಮ ತಾತನ ಕಾಲದಿಂದನೂ ಬರ್ತಾನೆ ಇದೀವಿ, ಇನ್ನು ಮುಂದೆನೂ ಬರ್ತಾನೆ ಇರ್ತೀವಿ ಅಂತ ಹೇಳಿ ಅದೇ ಪ್ರೀತಿ ನಾವು. ನನಗೆ ಬಹಳ ಒಂದು ಕುತೂಹಲ, ಬೇರೆಯವರು ಸಿನಿಮಾಕ್ಕೆ ಎಂಟ್ರಿ ಆಗಬೇಕಾದ್ರೆ ಅದು ದೊಡ್ಡ
ಹರಸಾಹಸ ಅಂತೇಳಿ. ಆದ್ರೆ ನೀವು ಕುಟುಂಬನೇ ಒಂದು ಸಿನಿಮಾ ಕುಟುಂಬ. ನಿಮ್ಮ ಎಂಟ್ರಿ ಆ ಹಿನ್ನೆಲೆಯೊಳಗೆ ಬಹಳ ಸರಾಗವಾಗಿ ಆಯ್ತಾ ಅಥವಾ ಏನಾದ್ರೂ ಕಠಿಣ ಸವಾಲುಗಳನ್ನ ಎದುರಿಸಬೇಕಾಗಿ ಬಂತ ಎಂಟ್ರಿಗೆ? ಎರಡೂ ಇತ್ತು ಸರ್. ಯಾಕಂದ್ರೆ ಬರೋದು ಸುಲಭ ಆಗಿರ್ಬೋದು, ಆದ್ರೆ ಕಾಪಾಡ್ಕೊಳ್ಳೋದಿದೆಯಲ್ಲ ಅದು ಬಹಳ ಒಂದು ಸೂಕ್ಷ್ಮತೆಯಿಂದ ನಾವು ಮಾಡ್ಬೇಕಾಗತ್ತೆ. ನಾವು ಹೇಗ್ ಬೇಕು ಹಾಗೆ ನಡ್ಕೊಳಕ್ಕಾಗಲ್ಲ. ಹಾಗಾಗಿ ಏನಾಗುತ್ತೆ, ಫ್ರೈಡೇ ಸ್ಯಾಟರ್ಡೆ ಸಂಡೇ ನಮ್ಮನ್ನ ಇಂಥವ್ರ ಮೊಮ್ಮಗ, ಇಂಥವ್ರ ಮಗ, ಇವ್ರ ಅಂಕಲ್ ಶಿವರಾಜ್ ಕುಮಾರ್, ಇವ್ರ ಅಂಕಲ್ ರಾಘವೇಂದ್ರ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಅಂತ ನೋಡ್ಬೋದು. ಆದ್ರೆ ಸೋಮವಾರದಿಂದ ನನ್ನಲ್ಲಿ ಏನಿದೆ ಅಂತ ಅವ್ರು ನೋಡ್ಬೇಕು. ನನ್ನಲ್ಲಿ ಪ್ರತಿಭೆ ಏನನ್ನ ಗುರುತಿಸ್ಬೇಕು. ಅದಾದ್ಮೇಲೆ ನಾನು ನಡ್ಕೊಂಡು ಹೋಗ್ಬೋದು. ಹಾಗೆ ಅವ್ರು ನನ್ನ ಬೆಳೆಸ್ತಾರೆ ಇವಾಗ. ಯಾಕಂದ್ರೆ ನಿಮ್ಮ ಅಮ್ಮ ಆ ಪ್ರೇಮದ ಕಾಣಿಕೆ ಅವರಂತಹ ಅನೇಕ ಸಿನಿಮಾಗಳಲ್ಲಿ ನಟಿಸಿದವರು. ರಾಮ್ ಕುಮಾರ್ ಬಂದ್ರೆ ಅದೊಂದು ಚಾರ್ಮಿಂಗ್ ಹೀರೋ. ಅವರ ಮಗ ಆಗಿ ನೀವು ಈಗ ಎಂಟ್ರಿ ಆಗ್ತಾ ಇರುವಾಗ ಬಹಳಷ್ಟು ದೊಡ್ಡ ಕುತೂಹಲ ಮತ್ತು ಒಂದು ರೀತಿಯ ನಿರೀಕ್ಷೆಗಳು ಜನರ ಮೇಲೆ ಇರ್ತದೆ. ಅವರ ವಿಶ್ವಾಸವನ್ನ ನೀವು ಕಾಪಾಡ್ಕೊಳ್ಬೇಕಾಗಿದೆ, ಅವರ ನಿರೀಕ್ಷೆಯನ್ನ ನೀವು ಸಾಬೀತು ಮಾಡಿಸಬೇಕಾಗಿದೆ. ಅದಕ್ಕೆ ನಿಮ್ಗೊಂದು ಸವಾಲು ಅಂತ ಅನಿಸುದಿಲ್ವ ಅಂತ? ಸವಾಲಿದೆ ಸರ್, ಬಟ್ ಆ ಒಂದು ಚಾಲೆಂಜ್ ತೊಗೊಳಕ್ಕೆ ನಂಗೆ ಒಂದು ತುಂಬಾ ಇಷ್ಟ ಆಗುತ್ತೆ. ಆ ಒಂದು ಚಾಲೆಂಜ್ ನ ಸ್ವೀಕರಿಸಿ ಆಮೇಲೆ ಅದನ್ನ ಒಂದು ಉತ್ತರ ಕೊಡದಿದೆಯಲ್ಲ, ಆ ಒಂದು ಪ್ರೊಸೆಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ಬಹಳ ಒಂದು ಉತ್ತಮವಾದ ಒಂದು ಏನಾಗುತ್ತೆ, ಒಂದು ಮನಸ್ಥಿತಿನ ಗಟ್ಟಿ ಮಾಡ್ಕೊಂಡು ಅದನ್ನ ತಗೊಂತೀನಿ, ಎದುರಿಸ್ತೀನಿ, ಏನೇ ಆಗಿರ್ಲಿ. ನಡುವೆ ಆ ಸಿನಿಮಾದ ರಂಗದಲ್ಲಿ ಅವರು ಅರಳಿದ್ದಾರೆ. ನಿಮಗೆ ಆ ಕುಟುಂಬದಲ್ಲಿ ಯಾರು ಒಂದು ಮಾಡೆಲ್, ಇಂಥವರ ಹಾಗೆ ನಾನು ಆಗ್ತೇನೆ ಅಂತ ಏನಾದರೂ ಕನಸು ಹೊತ್ಕೊಂಡು ಈ ರಂಗಕ್ಕೆ ಪ್ರವೇಶ ಮಾಡಿದ್ದೀರಾ ಅಥವಾ ತಮ್ಮದೇ ಆದಂಥ ವೈಯಕ್ತಿಕ ಛಾಪನ್ನ ಮೂಡಿಸ್ಬೇಕಂತ ಇದ್ದೀರಾ? ಎರಡು ಒಂದು ಮಿಕ್ಸ್ ಇದೆ ಅದರಲ್ಲಿ. ಯಾಕಂದ್ರೆ ನನಗೆ ಇಲ್ಲಿವರೆಗೂ ಒಂದು ಸ್ಫೂರ್ತಿಯಾಗಿದ್ದಂಥ ಮನುಷ್ಯ ನಮ್ಮ ಪ್ರೀತಿಯ ಅಪ್ಪುಮಾಮ ಅವರು, ನಿಮ್ಮೆಲ್ಲರ ಪ್ರೀತಿಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ನನಗೆ ಚಿಕ್ಕಂದಿನಲ್ಲೂ ಅವ್ರು ನನ್ನ ಬೆಳೆಸಿ, ನನಗೆ ತಿನ್ನಿಸಿ, ನನಗೆ ಸೆರ್ಲ್ಯಾಕ್ ತಿನ್ಸೋದಿಂದ ಹಿಡಿದು ಈಗ ಬಿರಿಯಾನಿ ತಿನ್ಸೋವರೆಗೂ ನನ್ನ ಬೆಳೆಸಿದ್ರು ಅವರು. ಸೊ ಹಾಗಾಗಿ ನನಗೆ ಅವ್ರು ಎಂತೆಂಥ ವಿದ್ಯೆಗಳನ್ನು ನನಗೆ ಹೇಳ್ಕೊಟ್ಟಿದ್ರು ಅವರು. ಒಂದು ಕಲಾರಿ ಇರ್ಬೋದು, ಸೇರ್ಕೊ ನೀನು ಇದನ್ನ. ಯಾಕಂದ್ರೆ ಅವರು ಅಪ್ಪು ಸಿನಿಮಾ ಟೈಮಲ್ಲಿ ಅವ್ರು ಹೋಗಿ ಸೇರ್ಕೊಂಡಿದ್ರು. ಸೊ ಅದಕ್ಕೆ ಸೇರ್ಕೊ ನೀನು ಇದನ್ನ ಸ್ಟಾರ್ಟ್ ಮಾಡು, ಒಂದು ಕಿಕ್ ಬಾಕ್ಸಿಂಗ್ ಇರ್ಬೋದು, ಎಷ್ಟೊಂದು ಒಂದು ಕ್ರಿಯೆಗಳನ್ನ ಅವ್ರು ಹೇಳ್ಕೊಟ್ರು. ನಾನು ಇದೆಲ್ಲ ಮಾಡು ಅನ್ನೋದು ಕೂತ್ಕೊಂಡು ಬೋರ್ಡ್ ಮೇಲೆ ಹಾಕೊಂಡು ಇದನ್ನ ಕಲಿ ಅಂತ ಹೇಳ್ತಾ ಇರಲಿಲ್ಲ. ನಮ್ಗೆಲ್ಲೋ ಒಂದ್ ಕಡೆ ಅನ್ಸೋದು ಇದನ್ನ ನೋಡಿದ್ರೆ ನಾವು ಮಾಡಬೇಕು ಅಂತ, ಈ ರೀತಿ ಆಗ್ಬೇಕು ಅಂತ. ಸೊ ಅವ್ರು ನಡ್ಕೊಂತ ಇದ್ದ ರೀತಿ ಇರ್ಬೋದು. ನಾವು ನಮ್ಮ ತಾತನ ನಾನು ಅಷ್ಟು ತುಂಬಾ ದೊಡ್ಡವನೇನಾಗಿರ್ಲಿಲ್ಲ ಅವ್ರನ್ನ ನಾವು ಕಳ್ಕೊಂಡಾಗ. ಸೊ ನಾನು ನಮ್ಮ ತಾತನ್ನ ನಮ್ಮ ಅಪ್ಪ ಅಮ್ಮನಲ್ಲಿ ನಾನು ನೋಡಿದೆ. ಬೆಳೀತಾ ಅವ್ರು ನಡ್ಕೊಳ್ತಾ ಇದ್ದ ರೀತಿ ಇರ್ಬೋದು, ಅವ್ರು ಮಾತಾಡ್ತಾ ಇದ್ರ ರೀತಿ ಇರ್ಬೋದು, ನಟನೆ ಇರ್ಬೋದು, ಅವ್ರು ಏನೇನು ಮಾಡ್ತಾ ಇದ್ರು ಎಲ್ಲ ನೋಡಿದಾಗ ನಮ್ಗೆ ಗೊತ್ತಿಲ್ಲದೆ ತಲೆಗೆ ಹೋಗ್ತಾ ಇರ್ತೇವೆ ನಾವು ಹಿಂಗೆ ನಡ್ಕೊಬೇಕು ಅನ್ನೋದು. ಸೊ ಅವರು ನನ್ನ ಒಂದು ಜೀವನದಲ್ಲಿ ಬಹಳ ಒಂದು ದೊಡ್ಡ ಇನ್ಸ್ಪಿರೇಷನ್ ಆಗಿ ಉಳ್ಕೊಂತಾರೆ. ಅಪ್ಪನ ಗರಡಿಯಲ್ಲಿ ಪಳಗಿದ ಒಬ್ಬ ನಟ. ಹೌದು, ಖಂಡಿತವಾಗಿ. ಕಾರಣ ನಮಗೂ ಬಹಳ ನಿರೀಕ್ಷೆ ಇದೆ. ಯಾಕಂದ್ರೆ ಅಪ್ಪನ ಗರಡಿಯಲ್ಲಿ ಪಳಗಿದ್ದಾರೆ ಅಂತ ಹೇಳಿದ್ರೆ ಅದು ಸರ್ವಸಶಕ್ತವಾಗಿರತಕ್ಕಂಥ ಸಕಲ ಕಲಾ ವಲ್ಲಭನಾಗಿ ಬೆಳೆಯುವಂತ ಒಂದು ಅವಕಾಶನೂ ಕೂಡ ಇದೆ. ಯಾಕಂದ್ರೆ ಸಿನಿಮಾ ರಂಗದಲ್ಲಿ ಪುನೀತ್ ರಾಜ್ಕುಮಾರ್ ಅಂತ ಹೇಳಿದ್ರೆ ಇಡೀ ಕನ್ನಡ ನಾಡಿಗೆ ಅಲ್ಲ, ಇಡೀ ದೇಶಕ್ಕೆ, ವಿಶ್ವಕ್ಕೆ ಗಮನ ಸೆಳೆದಂತ ಒಬ್ಬ ನಟ ಆದ ಕಾರಣ ಅವರ ನೆರಳಲ್ಲಿ, ಅವರ ದಯೆಯಲ್ಲಿ ಬೆಳೆದಿದ್ದೀರಿ ಅಂತ ಹೇಳಿದ್ರೆ ಖಂಡಿತವಾಗಿ ನೀವು ಆ ರೀತಿಯ ಎಲ್ಲ ಛಲಗಳನ್ನು ಸಾಧಿಸ್ತೀರಿ ಅನ್ನೋದು ನಮಗೆ ಸಾಬೀತಾಗ್ತದೆ. ಈಗ ಧೀರನವರೇ, ಬಹಳ ಮುಖ್ಯವಾಗಿ ಒಬ್ಬ ನಟ ಒಂದು ರಾತ್ರಿ ಬೆಳಗಾಗೋದರೊಳಗೆ ಆಗುವುದಿಲ್ಲ. ಹೌದು, ಬಹಳಷ್ಟು ಪರಿಶ್ರಮ ಬೇಕಾಗ್ತದೆ. ಒಬ್ಬ ನಟನಾಗಿ ರಂಗದ ಮೇಲೆ ಬರಬೇಕಾದ್ರೆ, ತೆರೆಯ ಮೇಲೆ ಕಾಣಿಸ್ಕೊಳ್ಬೇಕಾದ್ರೆ ಅವನಿಗೆ ಪರಿಶ್ರಮ ಬೇಕಾಗಿರ್ತದೆ, ತಾಳ್ಮೆ ಬೇಕಾಗಿರುತ್ತದೆ. ಒಂದು ಮೂರ್ತಿಯನ್ನ ಮಾಡುವಾಗ ನಾವು ಸಾವಿರದ ಉಳಿಪೆಟ್ಟುಗಳನ್ನು ತಾಳಬೇಕಾಗ್ತದೆ. ಅದೇ ರೀತಿ ಒಬ್ಬ ಧೀರೇನ್ ಹೇಗೆ ನಟನಾಗಿ ಬಂದದ್ದು ಅನ್ನೋದು ನಮಗೆ ಕುತೂಹಲ. ಹೇಗೆ ಹೇಳ್ತೀವಿ? ಇದು ಒಂದು ನಮ್ಮ ಕುಟುಂಬದ ಒಂದು ಪರಂಪರೆ ಅಲ್ಲ ಸರ್ ಈ ಒಂದು ಸಿನಿಮಾ ಕ್ಷೇತ್ರ ಅಂತ ಬಂದಾಗ. ಯಾಕಂದ್ರೆ ನಮ್ಮ ತಾತನ ಕಾಲದಿಂದ ನಡ್ಕೊಂಡ್ ಬಂದಿದೆ, ಮುತ್ತಾತನ ಕಾಲದಿಂದ ನಡ್ಕೊಂಡ್ ಬಂದಿದೆ. ಅದೊಂದು ಗಾಡ್ ಗಿಫ್ಟ್ ಇದೆ. ಸೊ ಅದು ಬಂದಾಗ ನಮ್ಮ ಒಂದು ಕುಟುಂಬದಲ್ಲಿ ಒಂದು ಮಾತುಕತೆ ಒಂದು ನಡೀತಾನೆ ಇರುತ್ತೆ, ಒಂದು ವಾತಾವರಣ ಸೃಷ್ಟಿ ಆಗುತ್ತೆ. ಸೊ ಆ ಒಂದು ಸಮಯದಲ್ಲಿ ನಮ್ಗೆಲ್ಲೋ ಅನ್ಸುತ್ತೆ ಯಾಕೆ ನಾವು ಪ್ರಾರಂಭ ಮಾಡಬಾರ್ದು ಈ ಒಂದು ಕ್ಷೇತ್ರದಲ್ಲಿ, ನಮ್ಮ ಕರಿಯರ್ ಇರುತ್ತೆ. ಬಟ್ ಹೇಳಕ್ ಅದು ಸುಲಭ. ಬಟ್ ನಾವು ಹೋಗ್ಬೇಕಾದ್ರೆ ಎಲ್ಲಾ ರೀತಿಯ ತರಬೇತಿಗಳು,
ತಯಾರಿಗಳು ನಾವು ಮಾಡಬೇಕಾಗತ್ತೆ. ಸುಮ್ಮನೆ ನಾವು ನುಗ್ಗಕ್ಕಾಗಲ್ಲ. ಹೌದು. ನೀವು ಹೇಳಿದಾಗಲೇ ಒಂದು ಎಲ್ಲರ ಮೇಲೂ ಒಂದು ಇದಿರುತ್ತೆ, ನಿರೀಕ್ಷೆ ಇರುತ್ತೆ. ಏನ್ ಮಾಡ್ತಾನೆ ಈ ಹುಡುಗ, ಏನ್ ಮಾಡ್ತಾನೆ ಈ ಕುಟುಂಬದಿಂದ ಬರ್ತಾ ಇರೋರು ಅಂತ ಬಂದಾಗ. ಸೊ ಹಾಗಾಗಿ ಅದನ್ನೆರಡು ನಾವು ನಿಭಾಯಿಸಬೇಕಾಗತ್ತೆ. ನಮ್ಮಲ್ಲಿ ಏನಿದೆ ಅನ್ನೋದು ನಾವು ಪ್ರತಿಭೆ ಏನಿದೆ ಹೊರಗೆ ಬರ್ಸ್ಬೇಕು. ಅಟ್ ದ ಸೇಮ್ ಟೈಮ್ ಆ ಒಂದು ಪ್ರೆಷರ್ ನಾವು ನಿಭಾಯಿಸಬೇಕು. ಎಷ್ಟು ವರ್ಷದಿಂದ ಈ ಒಂದು ಪ್ರಯತ್ನ ನೀವು ಪ್ರಾರಂಭ ಮಾಡಿದ್ದೀರಿ? 2018 ಸರ್. 2018 ಸ್ಟಾರ್ಟ್ ಆಗಿ ಆಮೇಲೆ ಎಲ್ಲರೂ ಗೊತ್ತಿರೋ ಹಾಗೆ ಕೋವಿಡ್ ಅನ್ನೋದು ಒಂದು ಬಂತು. ಸೊ ಹಾಗಾಗಿ ಶೂಟಿಂಗ್ ಗಳೆಲ್ಲ ಸ್ವಲ್ಪ ಅಡೆತಡೆಗಳೆಲ್ಲ ಬಂತು. ಎಲ್ಲ ಎದುರಿಸಿ ಇವಾಗ ತೆರೆ ಮೇಲೆ ಸಿದ್ಧ ಆಗಿದೆ. ನಿಮ್ಮ ಮೂಲ ಈ ನಟನಾಗುವಂತ ಮೂಲ ಶಿಕ್ಷಣ ಎಲ್ಲಿ ಸಿಕ್ತು? ಎಲ್ಲಿಯಾದ್ರೂ ಇನ್ಸ್ಟಿಟ್ಯೂಟ್ ನಲ್ಲಿ? ಹೌದು ಸರ್. ಎಲ್ಲಿ? ಇದನ್ನ ಹೇಳಲೇಬೇಕು. ನಾವು ನಮ್ಮ ಜಟ್ಟ ನಿರ್ದೇಶಕರಾದ ಗಿರಿರಾಜ್ ಸರ್ ಜೊತೆ ಹೋಗಿದ್ದೆ. ಆಮೇಲೆ ನಮ್ಮ ಪರಮೇಶ್ ಸರ್ ಅಂತ ಒಬ್ಬರಿದ್ದಾರೆ, ಅವ್ರು ಹೇಳ್ಕೊಟ್ರು. ಅದಾದ್ಮೇಲೆ ನಮ್ಮ AS ಮೂರ್ತಿ ಅವರ ಡಾಟರ್, ಅವರ ಹೆಸರು ಗೌರಿ ಮ್ಯಾಮ್ ಅಂತ, ಅಭಿನಯ ತರಂಗ, ಹನುಮಂತ ನಗರ್ ಬೆಂಗಳೂರಲ್ಲಿ ಇದೆ. ಅಲ್ಲಿ ಒಂದು ತಯಾರಿ ಮಾಡ್ಕೊಂಡೆ. ನಮ್ಮ ಆಕ್ಟಿಂಗ್, ನಮ್ಮ ಡಾನ್ಸ್ ಇರ್ಬೋದು, ನಮ್ಮ ಜೈ ಸರ್ ಅಂತ ಒಬ್ರು ಇದ್ದಾರೆ, ಅವ್ರ ಹತ್ರ ಕಲಿತೆ. ಪ್ರವೀಣ್ ಸರ್ ಅಂತ ಇದ್ದಾರೆ. ನನಗೆ ಫಿಟ್ನೆಸ್ ಅಂತ ಬಂದಾಗ ಒಂದು ಬಾಡಿ ಮಾಡ್ಕೊಬೇಕು ಅಂದಾಗ ನಮ್ಮ ಪ್ರವೀಣ್ ಸರ್ ಅಂತ ಒಬ್ರು ಇದ್ದಾರೆ. ಅವರು ನಮ್ಮ DK ಶಿವಕುಮಾರ್ ಅವ್ರಿಗೆ ಹಾಗೂ ನಮ್ಮ ಅಪ್ಪಮ್ಮನಿಗೂ ಟ್ರೈನ್ ಮಾಡಿದ್ರು ಅವರು. ಸೊ ಅವ್ರ ಜೊತೆ ಹೋಗಿ ನಾನು ಸೇರ್ಕೊಂಡೆ. ಅದಾದ್ಮೇಲೆ ನಮ್ಮ ಸ್ಟಂಟ್ಸ್ ಅಂತ ಬಂದ್ರೆ ನಮ್ಮ ಶಿವ ಸರ್ ಇದ್ದಾರೆ. ಆಮೇಲೆ ಸಿನಿಮಾಗೆ ಬಂದಾಗ ನಮ್ಮ ರವಿ ವರ್ಮ ಸರ್ ಜೊತೆ ಇದ್ದಂಥ ಹುಡುಗರು, ರೆಡ್ಡಿ ಸರ್ ಆಗಿರ್ಬೋದು, ಚಿನ್ನಯ್ಯ ಮಾಸ್ಟರ್ ಇರ್ಬೋದು, ಇವ್ರ ಜೊತೆ ಎಲ್ಲ ಸೇರ್ಕೊಂಡು ನಾವು ಅವರು ನಾನು ಮಾಡ್ದೇನಕ್ಕಿಂತಲೂ ಅವ್ರು ನನ್ನ ಕೈಲಿ ಅವ್ರು ಮಾಡಿಸಿದ್ರು. ಅಂದ್ರೆ ಇಷ್ಟು ದೊಡ್ಡ ದೊಡ್ಡ ಗುರುಗಳು ನಿಮಗೆ ಬೆನ್ನ ಹಿಂದೆ ನಿಂತು ನಿಮ್ಮನ್ನು ಈ ರೀತಿ ಬೆಳೆಸಿದ್ದಾರೆ. ಹೌದು ಅಲ್ವಾ? ಗುರುಗಳ ದೊಡ್ಡ ಆಶೀರ್ವಾದ ಮತ್ತೆ ತುಂಬಾ ಪರಿಶ್ರಮ ಕೂಡ ಇದೆ ಅಂತ. ಖಂಡಿತ. ಈ ರೀತಿಯ ಪರಿಶ್ರಮ ಮಾಡಿಯೇ ಒಬ್ಬ ನಟ ಬಂದ್ರೇನೆ ಒಬ್ಬ ಆ ಇಂಡಸ್ಟ್ರಿಯಲ್ಲಿ ಬೆಳೀಲಿಕ್ಕೆ ಸಾಧ್ಯ ಇದೆ ಅಂತ ನೀವು ಹೇಳ್ತೀರಿ? ಹೇಗೆ? ಖಂಡಿತ ಸರ್. ಯಾಕಂದ್ರೆ ಯಾವುದನ್ನು ನಾವು ಸುಮ್ಮನೆ ಒಂದು ಯೋಚನೆ ಇಟ್ಕೊಂಡು ಬರೋಕ್ಕಾಗಲ್ಲ. ಮತ್ತೆ ಯಾವುದೋ ಬ್ರಹ್ಮಲೋಕದಲ್ಲಿ ಇದ್ಕೊಂಡು ಬರ್ಲಿಕ್ಕೆ ಇಲ್ಲ. ಹಂಗ್ ಬಂದ್ರೆ ನೀವು ಇರಕ್ಕಾಗಲ್ಲ. ನೀವು ಬಂದಾಗ ಕರೆಕ್ಟ್ ಆಗ ಒಂದು ತಯಾರಿಗಳು, ತರಬೇತಿಗಳು ಇಟ್ಕೊಂಡು ಅಲ್ಲಿ ನೀವು ಬರ್ಬೇಕಾಗತ್ತೆ. ಇದೇ ರೀತಿಲಿ ಬಂದ್ರೆ ನಿಮ್ಗೆ ಆ ಒಂದು ಸಿನಿಮಾ ರಂಗದಲ್ಲಿ, ಕ್ಷೇತ್ರದಲ್ಲಿ ನಿಮ್ಗೆ ಏನೇ ಕೆಲಸ ಮಾಡಿದ್ವಿ ಪರಿಪೂರ್ಣವಾದ ಒಂದು ರಿಸಲ್ಟ್ ಸಿಗುತ್ತೆ ನಿಮ್ಗೆ. ಇಲ್ಲಾಂದ್ರೆ ಅರ್ಧಂಬರ್ಧ ರಿಸಲ್ಟ್ ಬರುತ್ತೆ, ನಿಮ್ಮ ಯೋಚನೆಗಳು ಬೇರೆ ಕಡೆ ಹೋಗುತ್ತೆ. ಸೊ ಕಾನ್ಫಿಡೆಂಟ್ ಆಗಿ ಬರಬೇಕು ಅಂದ್ರೆ ಆ ಒಂದು ಕ್ಲಾಸ್ಗಳೆಲ್ಲ ನೀವು ಕಾನ್ಫಿಡೆಂಟ್ ಆಗಿ ಅಟೆಂಡ್ ಮಾಡಿದ್ರೆ ಅದೊಂದು ಬರೋಕ್ಕೆ ಸಾಧ್ಯ ಆಗುತ್ತೆ. ಧೀರೇನ್ ರಾಮ್ಕುಮಾರ್ ಅವರೇ, ರಾಜ್ಕುಮಾರ್ ಕುಟುಂಬ ಅಂತ ಹೇಳಿದ್ರೆ ಕೇವಲ ನಟನೆಗೆ ಮಾತ್ರ ಹೆಸರುವಾಸಿ ಅಲ್ಲ, ಅವರಲ್ಲಿ ಒಳ್ಳೆಯ ಗಾಯಕರು ಕೂಡ ಆಗಿ ಹೋಗಿದ್ದಾರೆ. ರಾಜ್ಕುಮಾರ್ ಆಗಲಿ, ಪುನೀತ್ ರಾಜ್ಕುಮಾರ್ ಆಗಲಿ, ಎಲ್ಲರೂ ಕೂಡ ಹೀಗೆ ಹಾಡನ್ನು ಹಾಡಿ ಈ ಚಿತ್ರಲೋಕವನ್ನು ಬಹಳ ಸಂಪದ್ಭರಿತವನ್ನಾಗಿ ಮಾಡಿದ್ದಾರೆ. ಅದೇ ಸಂತತಿಯಲ್ಲಿ ನೀವು ಕೂಡ ಬಂದವರಾದ ಕಾರಣ ನೀವು ಕೂಡ ಒಳ್ಳೆಯ ಹಾಡುಗಾರರು ಅಂತ ಕೇಳಿದ್ದೇವೆ. ನಮ್ಮ ಕೇಳುಗರು ಅದೇ ಕಾಯ್ತಾ ಇದ್ದಾರೆ. ಏನು ಅಂತ ಹೇಳಿದರೆ, ಇವರಲ್ಲಿ ಮಾತನ್ನೇ ಮಾತಾಡಿಸ್ತಾ ಇದ್ದಾರಲ್ಲ, ಇವರಲ್ಲಿ ಒಂದು ಹಾಡು ಹಾಡಿಸ್ಬಹುದಲ್ಲ ಅಂತ. ಅದಕ್ಕಾಗಿ ನಮ್ಮ ಕೇಳುಗರಿಗೆ ಮತ್ತು ನಿಮಗೆ ಇಷ್ಟವಾದ ಒಂದು ಹಾಡನ್ನು ಹಾಡ್ಬೋದಾ? ನೀವೊಂದು ಹಾಡಿ ಅಂತ ಹೇಳಿದ್ರಿ. ನನಗೆ ಈ ಹಾಡು ಬಹಳ ಇಷ್ಟವಾದಂಥ ಒಂದು ಹಾಡು. ಸೊ ಈಗ ಜಸ್ಟ್ ಹಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ, ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು, ಆರಾಧಿಸು ರಾಜರತ್ನನು, ಆಡಿಸಿಯೇ ನೋಡು ಬೀಳಿಸಿಯೇ ನೋಡು, ಎಂದು ಸೋಲದು ಸೋತು ತಲೆಯ ಬಾಗದು, ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಎಷ್ಟು ಓದಿದ್ದೀರಿ ಧೀರೇನ್ ಅವರೇ ನೀವು? ಸರ್ ನಾವು ಇಂಜಿನಿಯರಿಂಗ್ ಮುಗಿಸ್ವಿ, MS ರಾಮಯ್ಯಲ್ಲಿ, IIM ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್. ಅದಾದ್ಮೇಲೆ 2 ವರ್ಷ ಕೆಲಸ ಮಾಡಿದೆ ನಾನು. ಕಾಲೇಜಿನಿಂದ ಪ್ಲೇಸ್ ಆದೆ ನಾನು. ನಮ್ಮ ಕೆನಾಮೆಟ್ಲ್ ಅಂತ ಒಂದು ಕಂಪನಿ ಇದೆ ಬೆಂಗಳೂರಲ್ಲಿ, ತುಮಕೂರು ರೋಡು ಒಂದು ರೋಡಲ್ಲಿ. ಸೊ ಅಲ್ಲಿ 2 ವರ್ಷ ಕೆಲಸ ಮಾಡಿದೆ ಕ್ವಾಲಿಟಿ ಇಂಜಿನಿಯರ್ ಆಗಿ. PU 5 ಅಂತ ಪ್ರೊಡಕ್ಷನ್ ಯೂನಿಟ್ 5 ಅಲ್ಲಿ ಕೆಲಸ ಮಾಡಿದೆ. ಸೊ ಅದಾದ್ಮೇಲೆ ಆ ಒಂದು ಕಾಂಟ್ರಾಕ್ಟ್ ಎಂಡ್ ಆದ್ಮೇಲೆ ನಮ್ಮ ತಾಯಿ ಹೇಳಿದಿಷ್ಟೇ, ನಾನು ಹೇಳ್ದಂಗೆ ನೀನು ಕೇಳು, ನೀನು ಹೇಳ್ದಂಗೆ ನಾನು ಕೇಳ್ತೀನಿ. ಸೊ ಅವ್ರಿಗೆ ನಾನು ಕೆಲಸ ಮಾಡಬೇಕು ಅನ್ನೋ ಆಸೆ ಇತ್ತು. ಸೊ ಅದನ್ನ ನಾನು ಅವ್ರಿಗೆ ಫುಲ್ ಪೂರೈಸೋಕ್ಕಾಗಲಿಲ್ಲ, ಬಟ್ ಪೂರೈಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ನನಗೆ ಆಸೆ ಇತ್ತು ಸಿನಿಮಾ ರಂಗಕ್ಕೆ ಬರಬೇಕು ಅಂತ. ಸೊ ಆ ಕಾಂಟ್ರಾಕ್ಟ್ ಮುಗಿತಾ ಇದ್ದಂಗೆ ನಾನು ಈ ಕ್ಲಾಸ್ಗಳಿಗೆಲ್ಲ ಸೇರಿಕೊಂಡು ಬರಬೇಕು ಅಂತ ಒಂದು. ವೃತ್ತಿಗೆ ಗುಡ್ ಬೈ, ಪ್ರವೃತ್ತಿಗೆ ಜೈ. ತುಂಬಾ ಒಳ್ಳೆಯದು, ಬಹಳ ಒಳ್ಳೆ ನಿರ್ಧಾರ. ಯಾಕಂದ್ರೆ ಅಪ್ಪ ಅಮ್ಮನ ಆಕಾಂಕ್ಷೆಯನ್ನು ಈಡೇರಿಸಿದಂತ ಒಂದು ತೃಪ್ತಿ ಕೂಡ ನಿಮ್ಮಲ್ಲಿ. ಈಗ ವೃತ್ತಿಯಲ್ಲಿದ್ದಾಗ ಒಂದು ರೀತಿ, ಸಿನಿಮಾದಲ್ಲಿ ಮತ್ತೊಂದು ರೀತಿ. ಆ ವೃತ್ತಿಯ ಅನುಭವ ಏನಾದರೂ ಪ್ರವೃತ್ತಿಗೆ ಅನುಕೂಲ ಆಗ್ತದ ನಿಮ್ಮ ಫೀಲ್ಡ್ಗೆ? ಹೌದು ಸರ್. ಏನಂದ್ರೆ ಜನದ ಜೊತೆ ಬೆರೆಯೋದಿದೆಯಲ್ಲ, ಅದು ನಾನು ಕಲ್ತಿದ್ದು ನಾನು ಫ್ಯಾಕ್ಟ್ರಿಲಿ ಕೆಲಸ ಮಾಡಬೇಕಂದ್ರೆ. ಆ ಒಂದು ಫ್ಯಾಕ್ಟ್ರಿಲಿ ಕೆಲಸ ಮಾಡಬೇಕಂದ್ರೆ ನಾನು ಒಂದು ಸಾಧಾರಣ ಮನುಷ್ಯನಾಗಿ ಹೋಗಿ ಎಲ್ಲರ ಜೊತೆ ಒಂದು ಬೆರೆತು
ಅವ್ರ ಜೊತೆ ಮಾತನಾಡಿ ಬಹಳ ಖುಷಿ ಆಗ್ತದೆ. ಆಮೇಲೆ ಗೊತ್ತಾಯ್ತು ನಾನು ಇಂಥವ್ರ ಮೊಮ್ಮಗ ಅಂತ. ಅದಾದ್ಮೇಲೆ ಅವ್ರಿಗೆ ಅದು ಇದು ಮಾತಾಡಿದ್ರು, ನಾವು ನಿಮ್ಮ ತಂದೆಯವರ ಫ್ಯಾನ್ ಇರ್ಬೋದು, ನಿಮ್ಮ ತಾತವರ ಫ್ಯಾನ್ ಇರ್ಬೋದು, ನಿಮ್ಮ ಅಂಕಲ್ ಅವರ ಫ್ಯಾನ್ ಇರ್ಬೋದು ಹೇಳಿದ್ರು. ಅದಕ್ಕಿಂತ ಮುಂಚೆ ನನಗೊಂದು ಆಸಕ್ತಿ ಇತ್ತು, ಕಲಿಬೇಕು, ಕೆಲಸ ಮಾಡಬೇಕು, ಹೇಗಿರುತ್ತೆ. ನನಗೆ ಒಂದು ತಿಂಗಳಾದ್ಮೇಲೆ ನನ್ನ ಒಂದು ಪೇ ಚೆಕ್ ಬಂದಾಗ, ನನ್ನ ಒಂದು ಶ್ರಮ ಪಟ್ಟು ಕೆಲಸ ಮಾಡಿ ನನಗೊಂದು ಪೇ ಚೆಕ್ ಬಂದಿದ್ದಾಗ ಆ ಒಂದು ಫೀಲಿಂಗ್ ಹೇಗಿರುತ್ತೆ ಅನ್ನೋದು ನನಗೆ ಗೊತ್ತಾಗಬೇಕಾಗಿತ್ತು. ಸೊ ಬಹಳ ಖುಷಿ ಆಯ್ತು. ಸೊ ಜನರ ಜೊತೆ ಬೆರೆಯೋದಿರ್ಬೋದು, ಮಾತಾಡೋ ರೀತಿ ಇರ್ಬೋದು, ಗೌರವ ಕೊಡೋದಿರ್ಬೋದು, ಇದೆಲ್ಲ ನಾನು ಕಲ್ತಿದ್ದು ಆ ಫ್ಯಾಕ್ಟ್ರಿಯಲ್ಲಿ ಹೋಗಿ ನಾನು ಕೆಲಸ ಮಾಡಿದಾಗಲೇ. ನಾವು ತಿಳ್ಕೊಂಡೆವು ಧೀರೇನ ಅವರು ಕನ್ನಡ ಸರಿಯಾಗಿ ಮಾತಾಡ್ತಾರಾ ಇಲ್ವೋ. ಕೆಲವೊಮ್ಮೆ ಆ ಒಂದು ಸ್ಟೇಜ್ಗೆ ಹೋದಾಗ ಒಂದು ರೀತಿಯಲ್ಲಿ ನಮ್ಮ ಮಾತೃಭಾಷೆಯನ್ನು ಮರೆಯೋದು, ಒಂದು ರೀತಿಯಲ್ಲಿ ವ್ಯವಹಾರದಲ್ಲಿ ಒಂದು ಭಿನ್ನತೆಯನ್ನು ತೋರಿಸುವುದು, ಅಥವಾ ಒಂದು ರೀತಿಯಲ್ಲಿ ಬದಲಾವಣೆಯ ಮುಖವನ್ನು ನೋಡ್ತೇವೆ. ಆದರೆ ಧೀರೇನ್ ಅವರಲ್ಲಿ ಮಾತಾಡ್ತಾ ಇದ್ದಾಗೆ ರಾಜ್ಕುಮಾರ್ ಕುಟುಂಬ ಹೇಗಿತ್ತು ಅನ್ನೋದಕ್ಕೆ ಧೀರೇನ್ ಕನ್ನಡ ಪುಸ್ತಕಗಳು ಓದ್ತೀನಿ, ಕುವೆಂಪು ಅವ್ರದ್ದು ಓದುವ ಹವ್ಯಾಸ, ಕಾದಂಬರಿಗಳ. ಓ, ಬಹಳ ಒಳ್ಳೇದು. ಯಾಕಂದ್ರೆ ಒಬ್ಬ ನಟನಿಗೆ ಅಧ್ಯಯನ ಬಹಳ ಮುಖ್ಯ. ಶ್ರವಣ, ಮನನ, ಸ್ವಾಧ್ಯಾಯ, ಇದು ಮೂರು ಬೇಕೇ ಬೇಕು. ಅದಿಲ್ಲ ಅಂದ್ರೆ ಒಬ್ಬ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅವ ಅದನ್ನು ಕ್ರಿಯಾಶೀಲವಾಗಿ ತನ್ನ ಕ್ಷೇತ್ರದಲ್ಲಿ ಅದನ್ನು ಬಿಂಬಿಸಬಹುದು, ಪ್ರತಿಭೆಯನ್ನು ಸಾಬೀತುಪಡಿಸಬಹುದು. ಧೀರೇನ್ ಅವರೇ, ನೀವು ಸಿನಿಮಾಕ್ಕೆ ಬರುವ ಮೊದಲು ಏನಾದರೂ ನಿರ್ಧಾರ ಮಾಡಿದ್ರೆ ನಾನು ಕ್ಲಾಸ್ ಸಿನಿಮಾವನ್ನು ಮಾತ್ರ ನಟಿಸ್ತೇನೆ, ಅಥವಾ ಮಾಸ್ ಸಿನಿಮಾವನ್ನು ನಟಿಸ್ತೇನೆ, ಅಥವಾ ಯೂತ್ ಅನ್ನು ಕಾನ್ಸಂಟ್ರೇಷನ್ ಮಾಡ್ತೇನೆ, ಹಾಗೇನಾದ್ರೂ ಇಟ್ಕೊಂಡಿದ್ದಿಲ್ಲ? ಇಲ್ಲ ಸರ್, ಸಿನಿಮಾ ರಂಗಕ್ಕೆ ನಾನು ಬರಬೇಕು ಅಂತ ಬಂದಾಗಲ ಫಸ್ಟ್ ನನಗೆ ಇದ್ದಿದ್ದು ಪ್ರಶ್ನೆ ನನ್ನ ತಲೆಯಲ್ಲಿ, ಯಾರು ನಂಗೆ ಸಿನಿಮಾ ಕೊಡ್ತಾರೆ ಅಂತ. ಸೊ ಅದೊಂದು ನನಗೆ ನನ್ನ ತಲೆಯಲ್ಲಿ ಯೋಚನೆ ಇತ್ತು. ಸೊ ಕೊನೆಗೆ ನಮ್ಮ ಜಯಣ್ಣ ಸರ್ ಬಂದು ನಾನು ಒಂದು ಸಿನಿಮಾ ಮಾಡ್ತೀನಿ ನಿಮಗೆ ಅಂತ ಅವ್ರು ಹೇಳಿದಾಗ ನನಗೆ ಅದು ಭಾಳ ಒಂದು ಖುಷಿ ಕೊಡೋ ಒಂದು ವಿಚಾರ. ಯಾಕಂದ್ರೆ ಅವ್ರು ಬಂದು ಅದು ಹೇಳಿದಾಗ ನಾನು ಮಾಡ್ತೀನಿ ಅಂತ ಬಂದಾಗ ಒಂದು ಒಳ್ಳೆಯ ಕತೆ ತೊಗೊಂಬಂದ್ರು, ಬಹಳ ಒಂದು ಮಾಸ್ ಎಲಿಮೆಂಟ್ ಇರುವಂಥ ಒಂದು ಕಥೆಯಲ್ಲಿ. ನನಗೆ ಕಾಲೇಜ್ ಸಬ್ಜೆಕ್ಟ್ ಮಾಡಬಾರ್ದು ಅನ್ನೋ ಒಂದು, ನನಗೇನೋ ಒಂದು ಚಾಲೆಂಜಿಂಗ್ ಆಗಿರಲಿ ಒಂದು ಕತೆ ನಾನು ಮಾಡಬೇಕು, ನಾನು ನಟನೆ ಮಾಡಬೇಕು ಅಂದರೆ ಒಂದು ಚಾಲೆಂಜ್ ಇರಲಿ ಆ ಒಂದು ಕಥೆಯಲ್ಲಿ ಅಂತ ನನಗೆ ಅನಿಸ್ತಾ ಇತ್ತು. ಸೊ ಹಾಗಾಗಿ ಅದೇ ಥರದ ಒಂದು ಕತೆ ತೊಗೊಂಬಂದಾಗ ನಾನು ಅದನ್ನು ಕೇಳಿ ಅದು ನನಗೆ ಕಾಡಕ್ಕೆ ಸ್ಟಾರ್ಟ್ ಆಯಿತು ಆ ಒಂದು ಕತೆ. ಅದಾದ್ಮೇಲೆ ನಾನು ಹೋಗಿ ಹೇಳಿದೆ, ಸರ್ ಇಂಥ ಒಂದು ಕತೆ ನನಗೆ ಇಷ್ಟ ಆಯಿತು, ಮಾಡ್ಬೋದು ಸರ್, ಮುಂದುವರಿಸ್ಬೋದು ಈ ಒಂದು ಸಿನಿಮಾ, ಈ ಒಂದು ಕಥೆಯಲ್ಲಿ ಮಾಡೋಣ, ಖಂಡಿತವಾಗ್ಲೂ ಮಾಡೋಣ ಅಂತ. ಯಾಕಂದರೆ ಆ ಒಂದು ಕಥೆಯಲ್ಲಿ ಒಂದು ಗ್ರಾಫ್ ಇತ್ತು, ನನಗೆ ಒಂದು ಕಥೆನೂ ತುಂಬ ಸ್ಟ್ರಾಂಗ್ ಆಗಿತ್ತು, ಗ್ರಾಫ್ ಇತ್ತು. ನನಗೆ ನಿಮ್ಮನ್ನು ಅವನು ಅಳಿಸ್ತಾನೆ, ನಗ್ಸ್ತಾನೆ, ಯಾಕೆ ಒಂದು ಸೈಕೋ ಥರ ಆಡ್ತಾ ಇದ್ದಾನೆ ಅಂತ ನಿಮ್ಗೆ ಅನಿಸುತ್ತೆ. ನನಗೂ ನನ್ನ ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್ಗೂ ಒಂದು ಅವಕಾಶ ಸಿಕ್ತು. ಕೂದಲು ಬಿಡೋದಿರ್ಬೋದು, ಗಡ್ಡ ಬಿಡೋದಿರ್ಬೋದು, ಅವನ ಮತ್ತೆ ಕ್ಲೀನ್ ಶೇವ್ ಮಾಡ್ಕೊಂಡು ಅವನು ನಟನೆ ಮಾಡೋದಿರ್ಬೋದು, ಬಾಡಿಲಿ ಒಂದು ಏರುಪೇರ್ ಮಾಡ್ಕೊಳ್ಳೋದಿರ್ಬೋದು, ಇವೆಲ್ಲ ಇತ್ತು. ಸೊ ಇಂಥ ಒಂದು ಅವಕಾಶಗಳಿದ್ದಾಗ ಯಾಕೆ ಮಾಡಬಾರ್ದು ಅಂತ ನನಗೆ ಅನಿಸ್ತು. ಹಾಗಾಗಿ ಮುಂದುವರಿಸಿದೆ. ಆ ಒಂದು ಸಿನಿಮಾದ ಟೈಟ್ಲೇ ಬಾರಿ ವಿಶೇಷ, ಶಿವ 143. ಹೌದು, ಏನದ್ರದ್ದು ಗುಟ್ಟು? ಇದಕ್ಕೆ ಮುಂಚೆ ಸರ್ ದಾರಿ ತಪ್ಪಿದ ಮಗ ಅಂತ ಇಟ್ಟಿದ್ವಿ ಹೆಸರು. ಅದು ಆಮೇಲೆ ತಾತ ಅವರ ಟೈಟ್ಲು ಬೇಡ, ಅದೇನಾಗುತ್ತೆ ಆಗ ಒಂದು ರೂಲ್ ತರ ಬಂದಿತ್ತು, ಹಳೆ ಸಿನಿಮಾಗಳ ಟೈಟ್ಲ್ ಮತ್ತೆ ಇಡೋದು ಬೇಡ ಅಂತ. ಏನಾಗುತ್ತೆ ಕನ್ಫ್ಯೂಸ್ ಆಗುತ್ತೆ ಜನಕ್ಕೆ, ಯಾವ್ದು ಯಾವಾಗ ಬಂದಿತ್ತು ಅನ್ನೋದು ಬೇಡ ಅಂದ್ಬಿಟ್ಟು ಚೇಂಜ್ ಮಾಡ್ಕೊಂಡು. ಯಾಕಂದ್ರೆ ಅವ್ರಿಗೆ ನಾವು ಅಪ್ಪಾಜಿ ಅವರ ತಾತ ಅವರ ಅಭಿಮಾನಿಗಳಿಗೆ ನಾವು ಯಾವ ತರ ಒಂದು ಕೊಂಕ್ ತರದಿರ್ಬೋದು, ಇಲ್ಲ ಭೇದ ಭಾವ ತರದಿರ್ಬೋದು, ನಮ್ಗೆ ಇಷ್ಟ ಇರಲಿಲ್ಲ. ಹಾಗಾಗಿ ಸರಿ, ಅವ್ರಿಗೆ ನಾವು ಬೇಜಾರು ಮಾಡೋಕ್ಕೆ ನಮಗೆ ಇಷ್ಟ ಇಲ್ಲ, ಹಾಗಾಗಿ ನಮ್ಮ ಟೈಟ್ಲ ನಾವು ಚೇಂಜ್ ಮಾಡ್ಕೊಂತೀವಿ ಅಂದ್ಬಿಟ್ಟು ಶಿವ 143 ಅಂತ ಇಟ್ವಿ. ಸೊ 143 ಬಂದು ನಿಮಗೆ ಐ ಲವ್ ಯೂನು ಆಗ್ಬೋದು, ಹೀರೋಯಿನ್ ಕಡೆಯಿಂದ ಐ ಹೇಟ್ ಯೂನು ಅಂತ ಆಗ್ಬೋದು. ನಮಗೆ ಅದು ನಿಮ್ಮ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಏನದ್ರ ಮೀನಿಂಗ್ ಅಂತ. ಅಂದ್ರೆ ಒಂದು ಕುಟುಂಬ ಬಂದು ನೋಡುವಂತ ಚಿತ್ರ ಅನ್ನೋದು ಗ್ಯಾರಂಟಿ. ಯೂತ್ಸ್ಗೆ ಸರ್, ಇದು ಬೇಸಿಕ್ಲಿ ಯೂತ್ಸ್ಗೆ ಅಂತ, ಕಾಲೇಜ್ ಸ್ಟೂಡೆಂಟ್ಸ್ಗೆ ಅವ್ರಿಗೆ ಮಾಡುವಂತ ಸಿನಿಮಾ. ಯೂತನ್ನೇ ಅವರು ಕಾನ್ಸಂಟ್ರೇಷನ್ ಮಾಡಿದ್ರು ನಿಮ್ಮ ಡೈರೆಕ್ಟರ್? ಇಲ್ಲ, ಈಗ ಟ್ರೆಂಡ್ ಆಗಿದಿಲ್ಲ ಸರ್. ಏನಾಗುತ್ತೆ, ಇವಾಗ ನಾನು ಒಂದಷ್ಟು ಸಿನಿಮಾಗಳು ಮಾಡ್ಬಿಟ್ಟಿದ್ದೀನಿ, ನನಗೊಂದು ಮೆಚುರಿಟಿ ಇದೆ ಅಂತ ಬಂದಾಗ ಒಂದು ಫ್ಯಾಮಿಲಿ ಸಬ್ಜೆಕ್ಟ್ ನಾನು ಆಯ್ಕೆ ಮಾಡ್ಬೋದು. ಬಟ್ ಈಗ ಒಂದು ಫಸ್ಟ್ ಸಿನಿಮಾ ನನ್ನ ಏಜ್ ತಕ್ಕಂತೆ ನಾನು ಸಿನಿಮಾ ಮಾಡಬೇಕಾಗುತ್ತೆ. ಅದೇನಾಗುತ್ತೆ, ಇಲ್ಲಾಂದ್ರೆ ತೂಕ ಹೋಗ್ಬಿಡುತ್ತೆ ಆ ಒಂದು ಸಬ್ಜೆಕ್ಟ್ ಮೇಲೆ. ಸ್ವಲ್ಪ ಮೆಚುರಿಟಿ ಬಂದ ಮೇಲೆನೆ ಸ್ವಲ್ಪ ಫ್ಯಾಮಿಲಿ ಸಬ್ಜೆಕ್ಟ್ಸ್ ತೊಗೊಂಡ್ರೆ ಆ ಒಂದು ಮೆಸೇಜ್ ಏನಿರುತ್ತೆ ಆ ಸಬ್ಜೆಕ್ಟ್ ಅದು ಹೇಳಕ್ಕೆ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ನಮ್ಮಂತ ಯೂತ್ಸ್ಗೆ ನಾವು ಇವಾಗ ಏನ್ ಮಾಡಬೇಕು, ನಾವು ಈ ತರ ಒಂದು ಸ್ವಲ್ಪ ಟ್ರೆಂಡ್ ಇರುವಂತ ಸಬ್ಜೆಕ್ಟ್ಸ್ ನಾವು ಆಯ್ಕೆ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಒಂದು ಟ್ರೆಂಡ್ ಅಲ್ಲಿ ಇರುವಂತ ಸಬ್ಜೆಕ್ಟ್ ನಾವು ಆಯ್ಕೆ ಮಾಡಬೇಕು ಅಂತ ಮುಂದುವರಿಸಿದ್ರೆ. ಕೆಟ್ಟ ಫ್ಯಾಮಿಲಿಲಿ ಒಳ್ಳೆಯವನು ಹುಟ್ಟಿದ್ರೆ ಖುಷಿ ಆಗುತ್ತೆ, ಅದೇ ಒಳ್ಳೆ ಫ್ಯಾಮಿಲಿಲಿ ಇಂಥವ್ನು ಹುಟ್ಬಿಟ್ರೆ ತಡ್ಕೊಳಕ್ಕಾಗಲ್ಲ ಸರ್. ಸೈಕೋ ಲವರು ಸರ್. ನಾನು ಅವನ ದುಶ್ಮನ್ನು, ನಾನೇ ಅವನ ಲವ್ ಸ್ಟೋರಿ ಕೇಳಿ ಡಿಸ್ಟರ್ಬ್ ಆಗ್ಬಿಟ್ಟಿದ್ದೀನಿ. ಈಗ ನೀವು ಹೇಳಿದ್ರಿ ಧೀರೇನ್ ಅವರೇ, ಈ ಸಿನಿಮಾದಲ್ಲಿ ಎಲ್ಲವೂ ಇದೆ. ಒಂದು ರೀತಿಯಲ್ಲಿ ನಗುವುದು ಇದೆ, ಅಳುವುದು ಇದೆ, ಜೀವನದ ಹಲವು ಮುಖಗಳನ್ನ ವ್ಯಕ್ತಪಡಿಸುವಂತ, ಭಾವನೆಗಳನ್ನ ವ್ಯಕ್ತಪಡಿಸುವಂತ ಒಬ್ಬ ನಟನಿಗೆ ಸವಾಲಾಗಿರುವಂತ ಚಿತ್ರ ಅಂತ. ಎಲ್ಲವನ್ನೂ ನೀವು ಸಮರ್ಥವಾಗಿ ನಿರ್ವಹಿಸಿದ್ದೇನೆ ಚಿತ್ರದಲ್ಲಿ ಅನ್ನುವ ಒಂದು ಆತ್ಮತೃಪ್ತಿ ಇದೆನಾ? ಇದೆ ಸರ್, ಖಂಡಿತವಾಗ್ಲೂ ಇದೆ. ಯಾಕಂದ್ರೆ ನಾನು ಒಂದು ಸಿನಿಮಾ ನಾನು ಶೂಟಿಂಗ್ ಹೋದಾಗಿರ್ಬೋದು,
ನನಗೆ ಆರಾಮಾಗಿ ಮಲ್ಕೊಳ್ಬೇಕು ಅಂತ ಒಂದು ಅವಕಾಶ ಬಂತು ಅಂದ್ರೆ ಎಲ್ಲ ಶೂಟಿಂಗ್ ಮುಗಿದ ಮೇಲೆ ನಾವು ಯಾವುದೋ ಒಂದು ಗಿಲ್ಟ್ ಇಟ್ಕೊಂಡು ಮಲ್ಕೊಂಬಾರ್ದು, ಇಲ್ಲ ಕಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ಅಯ್ಯೋ ಇವತ್ತು ಇದು ಸರಿ ಹೋಗಿಲ್ಲ, ಅಯ್ಯೋ ಇದನ್ನ ಚೆನ್ನಾಗಿ ಮಾಡ್ಬೇಕಿತ್ತಲ್ಲ ಇನ್ನೂ. ಸೊ ಹಂಗೆ ಮಲ್ಕೊಂಬಿಟ್ರೆ ನಿಮ್ಗೆ ಏನಾಗುತ್ತೆ, ನಿಮ್ಗೆ ಅದು ಇಂಟ್ರೆಸ್ಟ್ ಹೋಗ್ತಾ ಹೋಗುತ್ತೆ. ನಿಜ. ಹಾಗಾಗಿ ಏನಾಗ್ಬೇಕು, ನಿಮ್ಗೆ ಗಿಲ್ಟ್ ಫ್ರೀಯಲ್ಲಿ ಮಲ್ಕೊಬೇಕು ನೀವು. ಇವತ್ತು ನಾನು ಏನು ಅನ್ಕೊಂಡೆ ಅದ್ರ ತಕ್ಕಂಗೆ ನಡೆದಿದೆ, ಹಂಗೆ ಅಂದಾಗಲೇ ನಿಮ್ಗೆ ಒಳ್ಳೆ ನಿದ್ದೆ ಬರುತ್ತೆ. ಇಲ್ಲಾಂದ್ರೆ ಕಾಡಕ್ಕೆ ಸ್ಟಾರ್ಟ್ ಆಗುತ್ತೆ, ಇದನ್ನು ಚೆನ್ನಾಗಿ ಮಾಡ್ಬೋದಿತ್ತು ಅನ್ಕೊಂಡು ಪ್ರಶ್ನೆಗಳು. ಸೊ ನನಗನ್ಸಿದೆ, ನಾನು ನನ್ನ ಶ್ರಮ ವಹಿಸಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಇಷ್ಟಪಟ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. 26th ಅಭಿಮಾನಿ ದೇವರುಗಳು ಏನಂತಾರೆ ಅದೇ ಫೈನಲ್ ಆಗಿ ಉಳ್ಕೊಳ್ಳಿ. ಹೌದು, ಕಷ್ಟ ಬಂದ್ರೇನೆ ಇಷ್ಟ ಆಗೋದು. ಹೌದು, ಖಂಡಿತವಾಗ್ಲೂ. ಈಗ ಇಡೀ ಸಿನಿಮಾದ ಪ್ಲಸ್ ಪಾಯಿಂಟ್ ಏನು ಅಂತ ಒಬ್ಬ ನಾಯಕ ನಟನಾಗಿ ನೀವು ಅದನ್ನ ಗುರುತಿಸ್ಲಿಕ್ಕೆ ಇಷ್ಟಪಡ್ತೀರಿ? ಸಿನಿಮಾ ಸಬ್ಜೆಕ್ಟ್ ತುಂಬಾ ಸ್ಟ್ರಾಂಗ್ ಇದೆ, ಸಬ್ಜೆಕ್ಟ್ ತುಂಬಾ ಸ್ಟ್ರಾಂಗ್ ಇದೆ. ಕ್ಯಾರೆಕ್ಟರೈಸೇಷನ್ಗಳು ತುಂಬಾ ಚೆನ್ನಾಗಿದೆ. ನಮ್ಮ ಚಿಕ್ಕಣ್ಣ ಸರ್ ಅವರು ಇದ್ದಾರೆ, ನಮ್ಮ ಸಾಧುಕೋಕಿಲೆ ಸರ್ ಅವರು ಇದ್ದಾರೆ, ಶೋಭರಾಜ್ ಅವರು ಇದ್ದಾರೆ, ಚರಣ್ ರಾಜ್ ಸರ್ ಇದ್ದಾರೆ, ಸೊ ಇಂಥ ಅವಿನಾಶ್ ಸರ್ ಇದ್ದಾರೆ. ಸೊ ಇಂಥ ದೊಡ್ಡ ಒಂದು ತಾರಾ ಬಳಗ ಈ ಒಂದು ಸಿನಿಮಾ ಇದೆ. ಸೊ ಅವರೆಲ್ಲರೂ ಸೇರಿ ಮಾಡೋದೇ ಶಿವ 143. ಇಲ್ಲಿ ಇವರೆಲ್ಲರೂ ಹೌದು. ಸೊ ಅರ್ಜುನ್ ಜನ್ಯ ಸರ್ ಅವರ ಅದ್ಭುತವಾದ ಸಂಗೀತ ಇದೆ, ಆಮೇಲೆ ರವಿವರ್ಮ ಸರ್ ಅವರ ಸ್ಟಂಟ್ ಕೊರಿಯೋಗ್ರಫಿ ಇದೆ. ಸೊ ಇವೆಲ್ಲ ಇದೆ. ಸೊ ಇವೆಲ್ಲ ಸೇರಿನೇ ಆ ಒಂದು ಶಿವ 143 ಆಗಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಕೇಳುಗರಿಗಾಗಿ ಇನ್ನೊಂದು ಇಷ್ಟದ ಗೀತೆಯನ್ನು ಹಾಡ್ತೀರಾ ಧೀರೇನ್ ರಾಮ್ಕುಮಾರ್ ಅವರೇ? ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಶಿವ 143 ಲೊಕೇಶನ್ಸ್ಗಳ ಬಗ್ಗೆ ನೀವೇನು ಹೇಳ್ತೀರಿ? ಎಲ್ಲಿ ಶೂಟಿಂಗ್ ಆಯ್ತು, ಹೇಗೆ ಅಂತ? ಸರ್, ನಾವು ಮೈಸೂರು, ಶ್ರೀರಂಗಪಟ್ಟಣ ಹಾಗೂ ಮಂಡ್ಯ, ಮದ್ದೂರು ಈ ಕಡೆ ಶೂಟಿಂಗ್ ಮಾಡ್ಕೊಂಡ್ವಿ ಈ ಒಂದು ಸಿನಿಮಾ. ಯಾಕಂದ್ರೆ ಇದು ಒಂದು ಟೌನ್ ಸಬ್ಜೆಕ್ಟ್. ಸೊ ಟೌನು ಸಿಟಿ ಸ್ವಲ್ಪ ಅಲ್ಲಿ ಇಲ್ಲಿ ತೋರಿಸ್ಬೇಕಾಗಿತ್ತು. ಒಬ್ಬ ಟೌನ್ ಹುಡುಗ ಹೇಗೆ ನಡ್ಕೊಂತಾನೆ, ಬೈಕಲ್ಲಿ ಹೋಗ್ಕೊಂಡು ಆ ಒಂದು ಚೇಷ್ಟೆ ಮಾಡ್ಕೊಂಡು ಹೇಗೆ ನಡ್ಕೊಂತಾನೆ, ಆ ಒಂದೆಲ್ಲ ತೋರಿಸ್ಬೇಕಿತ್ತು. ಸೊ ಹಾಗಾಗಿ ಮೈಸೂರು, ಮಂಡ್ಯ, ಮದ್ದೂರು, ಶ್ರೀರಂಗಪಟ್ಟಣ, ಪಾಂಡವಪುರ ಈ ಕಡೆ ಎಲ್ಲ ಶೂಟಿಂಗ್ ಮಾಡ್ಕೊಂಡು. ಡ್ಯೂರೇಷನ್ ಆಫ್ ಶೂಟಿಂಗ್ ಎಷ್ಟು ಸಮಯ ನಡೀತು ಅಂತ? ಸರ್, ಒಂದು 62 days ಅನ್ಕೊಬೋದು ಸರ್. 60 to 65 days ಹೌದು. ಬಟ್ ಅದು ಶೆಡ್ಯೂಲ್ ಪ್ರಕಾರ ಬ್ರೇಕ್ ಆಗ್ತಾ ಹೋಗುತ್ತೆ. ಸೊ ಒಬ್ಬೊಬ್ರು ಡೇಟ್ಸ್ ಇರಲ್ಲ. ಸೊ ಅದನ್ನೆಲ್ಲ ನಾವು ನಿಭಾಯಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೇಕಾಗುತ್ತೆ. ಆಮೇಲೆ ನಿಮ್ಗೆ ಆಗ್ಲೇ ಹೇಳಿದ ಕೋವಿಡ್ ಅನ್ನೋದು ಒಂದು. ಸೊ ಅದು ಬಂದಾಗ ಎಲ್ರಿಗೂ ಏನಾಯ್ತು, ನಾನು ಹೇಳಬೇಕಾಗಿಲ್ಲ, ಎಲ್ರಿಗೂ ಏನಾಯ್ತು ಅನ್ನೋದು ಗೊತ್ತಾಗಿದೆ. ಸೊ ಆ ಒಂದು ಸಮಯದಲ್ಲಿ ನಾವು ಹಾಲ್ಟ್ ಮಾಡಲೇಬೇಕಾಗಿತ್ತು ಶೂಟಿಂಗ್ನ, ಮತ್ತೆ ಪ್ರಾರಂಭ ಮಾಡಬೇಕಾಗಿತ್ತು. ಸೊ ಎಲ್ಲ ಖಂಡಿತವಾಗಿ ಈ ಒಂದು ಶಿವ 143 ಸಿನಿಮಾ ಏನಿದೆ, ಒಂದು ಲೆಕ್ಕದಲ್ಲಿ ಯೂತ್ಗೆ ಒಂದು ಹೃದಯ ಬೆಳೆಯುವಂಥ ಒಂದು ಅಥವಾ ಒಂದು ಅವರ ಮನದಂಗಳಕ್ಕೆ ಮುಟ್ಟುವಂಥ ಚಿತ್ರ ಅಂತ ಹೇಳೋದ್ರಲ್ಲಿ ಎರಡು ಮಾತೇ ಇಲ್ಲ. ಹೌದು, ಖಂಡಿತವಾಗಿ. ಈ ರೀತಿಯ ಒಂದು ಸಿನಿಮಾವನ್ನ ನೀವು ಮಾಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಏನಾದರೂ ಹೊಸ ನಿರೀಕ್ಷೆ ಅಪೇಕ್ಷೆಗಳನ್ನು ಇಟ್ಟುಕೊಂಡು ಸಿನಿಮಾದ ಕಾಲ್ಗಳು ಏನಾದ್ರು ಬಂದಿವೆ, ಹೇಗೆ? ಹೌದು ಸರ್, ನನ್ನ ಮುಂದಿನ ಸಿನಿಮಾ ನಮ್ಮ ಬಡವರ ರಾಸ್ಕಲ್ ಅಂತ ಒಂದು ಸಿನಿಮಾ ಬಂತು, ನಮ್ಮ ಡಾಲಿ ಧನಂಜಯ ಜೊತೆ. ಅವರ ಸಿನಿಮಾದ ನಿರ್ದೇಶಕರು ಶಂಕರ್ ಗುರು ಸರ್, ಅವರ ಜೊತೆ ನಮ್ಮ ಸಿನಿಮಾ ಮುಂದೆ ಇದೆ. ನೆಕ್ಸ್ಟ್ ಸಿನಿಮಾ ನಮ್ಮ ಜೇಮ್ಸ್ ಅಪ್ಪು ಮಾಮ ಅವರ ಜೇಮ್ಸ್ ಬಂತಲ್ಲ, ಆ ಸಿನಿಮಾದ ನಿರ್ಮಾಪಕರ ಜೊತೆಗೆ ಕಿಶೋರ್ ಸರ್ ಅಂತ. ಸೊ ಅವ್ರ ಜೊತೆ ಒಂದು ನೆಕ್ಸ್ಟ್ ನಮ್ಮ ಕೆಲಸ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅತಿ ಶೀಘ್ರದಲ್ಲಿ ಅದನ್ನು ನಾವು ಹೇಳಕ್ಕೆ ಬಯಸ್ತೀನಿ. ಮುಂದಿನ ದಿನಗಳಲ್ಲಿ ಅಂದ್ರೆ ಸಾಲಾಗಿ ಸಿನಿಮಾಗಳು ಬರುವಂತ ಎಲ್ಲ ಸೂಚನೆಗಳು ಕಂಡು ಬರ್ತಾ ಇದೆ. ದೇವ್ರ ದಯೆಯಿಂದ ಹಾಗೂ ಅಭಿಮಾನಿಗಳ ಆಶೀರ್ವಾದ ನನ್ನ ಮೇಲಿದ್ರೆ ಖಂಡಿತವಾಗ್ಲೂ ಮುಂದುವರಿಸ್ತೀನಿ. ಈ ಒಂದು ಪ್ರಮೋಷನ್ಗೆ ಮುಂದಿನ ದಿನಗಳಲ್ಲಿ ಯಾವ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೀರಿ ಈ ಹೊಸ ಸಿನಿಮಾ ರಿಲೀಸ್ ಆಗೋದ್ರ ಬಗ್ಗೆ? ಇಲ್ಲಿಂದ ಒಂದು ಬಹಳ ಅದ್ದೂರಿಯಾಗಿ ನಡೆಸ್ಕೊಟ್ರು ನಮಗೆ ನಮ್ಮ ನಿತಿನ್ ಗುಡ್ತೇದಾರ್ ಅವರು ನಮ್ಮ ಕಲಬುರಗಿಯಲ್ಲಿ. ಸೊ ಅದು ಮುಗಿದ ತಕ್ಷಣ ನೆಕ್ಸ್ಟ್ ನಮ್ಮ ಪಯಣ ಒಂದು ಹೊಸಪೇಟೆ ಇರ್ಬೋದು, ಹುಬ್ಳಿ ಇರ್ಬೋದು, ಗಂಗಾವತಿ ಇವೆಲ್ಲ ಕಡೆ ಒಂದು ಶೆಡ್ಯೂಲ್ ಹಾಕೊಂಡು ಹೋಗ್ತೀವಿ. ಸೊ ಹಾಗಾಗಿ ಅಲ್ಲಿ ಹೋಗ್ತಾ ಇದ್ದಂಗೆ ಎಲ್ಲರೂ ಜನನ ಒಂದು ನಮ್ಮ ಅಪ್ಪಾಜಿಯವರ ತಾತ ಅವರ ಅಭಿಮಾನಿ ದೇವರುಗಳಿರ್ಬೋದು ಎಲ್ಲರನ್ನ ಮೀಟ್ ಮಾಡೋಕ್ಕೆ ನನಗೆ ತುಂಬ ಖುಷಿ ಕೊಡುವಂಥ ಒಂದು ವಿಷಯ. ಸೊ ಕಾಯ್ತಾ ಇದ್ದೀನಿ ಹೇಗಿರುತ್ತೆ. ಭಾಳ ಒಳ್ಳೆಯದು. ಆದರೂ ಒಬ್ಬ ನಟನಿಗೆ ನಾನು ಇಂಥವನಾಗೆ ಆಗಬೇಕು, ಒಂದು ರೋಲ್ ಮಾಡೆಲ್ ಅಂತ ಮನಸ್ಸಿನಲ್ಲಿ ಇರ್ತದೆ. ನಾನೊಬ್ಬ ರೈಟರ್ ಆದರೆ ಇವರ ಹಾಗೆ ಬರೀಬೇಕು ಅಂತ, ಒಬ್ಬ ನಟನಾದರೆ ಇವರ ಹಾಗೆ ನಾನು ಬೆಳಿಬೇಕು ಅಂತ. ನಿಮಗೆ ಇಡೀ ಸಿನಿಮಾ ಜಗತ್ತಿನಲ್ಲಿ ಯಾರ ಹಾಗೆ ಆಗಿ ಅಥವಾ ಅದಕ್ಕಿಂತಲೂ ಮೇಲೆ ಬರಬೇಕೆನ್ನುವ ಕನಸನ್ನು ಹೊತ್ತಿದ್ದೀರಿ? ನನಗೆ ಅಪ್ಪಮ್ಮನ ಥರ ಆಗಬೇಕು ಅಂತ ಭಾಳ ಆಸೆ ಇದೆ. ಅವ್ರ ಥರ ಅಂದರೆ ಅವರ ದಾರಿಯಲ್ಲಿ ನಡಿಬೇಕು, ನಾನು ಅವ್ರ ಹಾದಿಯಲ್ಲಿ ನಡಿಬೇಕು ಅನ್ನೋದು ಆಸೆ ಇದೆ. ಯಾಕಂದ್ರೆ ಆ ಮಟ್ಟಕ್ಕೆ ಯಾರು ಹೋಗೋಕ್ಕಾಗಲ್ಲ. ಹೌದು. ಸೊ ಅವರ ಹಾದಿಯಲ್ಲಿ ನಾನು ಬೆಳ್ಕೊಂಡಿದ್ರೆ ನನಗೆ ಅಷ್ಟೇ ಸಾಕು, ಅಷ್ಟೇ. ನಿಜ, ಬಹಳ ಒಳ್ಳೆ ಮಾತು. ಯಾಕಂದ್ರೆ ಅಪ್ಪು ನಡೆದ ಹಾದಿ ಅದು ಬಹಳ ಎತ್ತರದ ಹಾದಿ. ನಿಜಕ್ಕೂ ನಾವು ಅದರಲ್ಲಿ ನಡೆದೆವು ಅಂತ ಹೇಳಿದ್ರೆ ಧನ್ಯತೆ ಭಾವವನ್ನು ನಮ್ಮನ್ನು ಕಾಡ್ತಾ ಇದೆ ಅಥವಾ ನಮಗೆ ಆವರಿಸಿ ಬಿಡ್ತದೆ ಅಂತ ಹೇಳ್ಕೊಂಡು. ಯಾರು ಅದಾಗಕ್ಕಾಗಲ್ಲ. ಅವ್ರ ದಾರಿಯಲ್ಲಿ ಅವ್ರು ಮಾಡೋಂಥ ಕೆಲಸಗಳನ್ನ ತಗೊಂಡು ಅದನ್ನ ಪಾಲಿಸ್ಕೊಂಡು ಹೋದ್ರೆ ಸಾಕು.
ನೀವು ಹೇಳಿದ್ರಿ ಧೀರೇನ್ ಅವರೇ, ನಾನು ಶ್ರೀರಂಗಪಟ್ಟಣ, ಮೈಸೂರು ಇಲ್ಲೆಲ್ಲ ಶೂಟಿಂಗ್ ಆಯಿತು ಅಂತ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಕೂಡ ಅನೇಕ ಒಂದು ರೀತಿ ಕಣ್ಮನ ಸೆಳೆಯುವಂಥ ಜಾಗಗಳು ಕೂಡ ಇವೆ. ಮುಂದಿನ ದಿನಗಳಲ್ಲಿ ನಿಮ್ಮ ನಿರ್ದೇಶಕರನ್ನು ನೋಡಿ ನಾನು ಅಲ್ಲಿ ಪ್ರಮೋಷನ್ಗೆ ಹೋಗಿದ್ದೇನೆ, ಆ ಕಡೆ ಕೂಡ ನಾವು ಶೂಟಿಂಗ್ ಮಾಡ್ಬೇಕಂತ ಏನಾದರೂ ಕನಸು ಕರ್ಕೊಂಡ್ಬಂದಿದ್ವಿ ಸರ್. ಅವ್ರನ್ನೂ ಶಂಕರ್ ಸರ್ನು ಕರ್ಕೊಂಡ್ಬಂದಿದ್ವಿ. ಅವ್ರಿಗೆಲ್ಲ ಈ ವಾತಾವರಣ ತೋರಿಸಿ, ಅವ್ರಿಗೆಲ್ಲ ತೋರಿಸಿ ಹಳೆಯ ಕಥೆಗಳನ್ನೆಲ್ಲ ಅವ್ರಿಗೆ ಹೇಳಿ ಎಲ್ಲ ಮಾಡಿದಾಗ ಅವ್ರಿಗೂ ಭಾಳ ಖುಷಿ ಕೊಡುತ್ತೆ ವಿಷಯ. ಸೊ ಅದು ಹೇಳಿದಾಗ ಅವ್ರಿಗೂ ಅನಿಸ್ತು, ಮಾಡೋಣ ಖಂಡಿತವಾಗ್ಲೂ ಈ ಕಡೆಲ್ಲ ಮಾಡೋಣ. ಗುಲ್ಬರ್ಗ ಇರ್ಬೋದು, ಬೀದರ್, ಹುಬ್ಳಿ ಇರ್ಬೋದು, ಈ ಕಡೆಲ್ಲ ಒಂದು ಶೂಟಿಂಗ್ ಇಟ್ಕೊಳ್ಳೋಣ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮಾಡ್ತೀವಿ ಸರ್. ಯಾಕಂದರೆ ಶಿವರಾಜ್ ಕುಮಾರ್ ಆಗಿರ್ಬೋದು, ಅನಂತನಾಗ್ ಆಗಿರ್ಬೋದು, ಅಂಥವರೆಲ್ಲ ನಾಗತಿಹಳ್ಳಿ ಚಂದ್ರಶೇಖರ್ ಅವಂಥವರ ನೇತೃತ್ವದಲ್ಲಿ ಈ ಭಾಗದಲ್ಲಿ ತುಂಬ ಸಿನಿಮಾ ಶೂಟಿಂಗ್ಗಳಾಗಿವೆ. ಈ ಭಾಗದಲ್ಲಿ ಸಿನಿಮಾ ನಟರನ್ನು ನೋಡೋದು, ನಿರ್ದೇಶಕರು ನೋಡೋದು ಬಹಳ ಅಪರೂಪ. ಅಂತ ಸಂದರ್ಭದಲ್ಲಿ ಜನರಿಗೂ ಹತ್ತಿರ ಆಗ್ತೀರಿ, ಸಿನಿಮಾ ಇಂಡಸ್ಟ್ರಿಗೂ ಒಂದು ಬೂಸ್ಟ್ ಸಿಗ್ತದೆ, ಈ ಭಾಗಕ್ಕೂ ಒಂದು ಕೇಂದ್ರೀಕೃತವಾದಂಥ ಒಂದು ಕಾನ್ಸಂಟ್ರೇಷನ್ ಸಿಗ್ತದೆ ಅಲ್ವಾ? ಖಂಡಿತ ಖಂಡಿತ ಸರ್, ಅದೇ ನಮ್ಮ ಆಸೆ ಸರ್. ನಾವು ಎಲ್ಲರ ಜೊತೆ ಪಳಗಬೇಕು, ಎಲ್ಲರ ಜೊತೆ ನಾವು ಸಮಸ್ತ ಕನ್ನಡ ನಾಡನ್ನು ಬೆಳೆಸಬೇಕು. ಖಂಡಿತವಾಗ್ಲು ಕರ್ನಾಟಕ ಬಂದಾಗ ಬರೀ ಈ ಕಡೆ ಆ ಕಡೆ ಅಂತ ಇಡೀ ಕರ್ನಾಟಕನ ನಾವು ಎಲ್ಲರೂ ಚೆನ್ನಾಗಿ ಇಟ್ಕೊಬೇಕು. ಒಂದು ಬಾಂಡ್ ಅನ್ನೋದು ಬಂದಾಗ ಎಲ್ಲರ ಜೊತೆ ಚೆನ್ನಾಗಿ ಬೆರಿಬೇಕು ಅನ್ನೋದು ಆಸೆ. ಹೌದು ಹೌದು ಹೌದು. ಕರ್ನಾಟಕ ರತ್ನ ಅಂತ ಹೆಸರು ಪಡೆದಂಥ ಅಪ್ಪು ಅವರು ಕೂಡ ಹಾಗೆ ಈ ಭಾಗಕ್ಕೆ ಬಂದಾಗ ರೋಮಾಂಚನ ಆಗ್ತಾರೆ. ಇಲ್ಲಿ ಈ ನೆಲಕ್ಕೆ ಕಾಲಿಟ್ಟಾಗ ಅವರು ಈ ಜನರ ಮಧ್ಯೆ ಜನರು ತೋರಿಸುವ ಪ್ರೀತಿ ವಿಶ್ವಾಸಕ್ಕೆ ದಂಗಾಗಿ ಹೋಗ್ತಾರೆ. ಅದೇ ರೀತಿ ನಮ್ಮ ತಾತ ಅಜ್ಜ ಅವರು ಕೂಡ ಹಾಗೆ. ರಾಜ್ಕುಮಾರ್ ಅವರು ಈ ಭಾಗಕ್ಕೆ ಬಂದಾಗ ಸಾಕ್ಷಾತ್ ದೇವರೇ ಬಂದು ಇಳಿದಾಗೆ ಜನ ಪ್ರೀತಿ ತೋರಿಸ್ತಾ ಇದ್ದಾರೆ. ಅಂಥವರ ಕುಡಿಯಾಗಿ ನೀವು ಇವತ್ತು ಈ ಶರಣರ ನಾಡಿಗೆ ಬಂದು ಒಂದು ಪ್ರಮೋಷನ್ ಅನ್ನು ಮಾಡ್ತಾ ಇದ್ದೀರಿ. ನಮ್ಮ ಕೇಳುಗರಿಗೆ ನೀವು ಏನು ನಿರೀಕ್ಷೆ ಮಾಡ್ತೀರಿ ಕೇಳುಗರಿಂದ, ಮತ್ತೆ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ? ನಾನು ಹೇಳೋದಿಷ್ಟೇ, ಇಷ್ಟು ವರ್ಷ ಹೇಗೆ ನಮ್ಮ ಕುಟುಂಬನ ನೀವು ಪ್ರೀತಿಯಿಂದ ಒಂದು ಪ್ರೋತ್ಸಾಹ ನೀಡಿ ಆಶೀರ್ವಾದ ನೀಡಿ ಹೇಗೆ ಬೆಳೆಸ್ತಾ ಇದ್ದೀರಾ, ಅದೇ ರೀತಿ ನನ್ನನ್ನು ಒಂದು ಪ್ರೀತಿಯಿಂದ ಪ್ರೋತ್ಸಾಹದಿಂದ ಹಾಗೂ ಆಶೀರ್ವಾದ ಕೊಟ್ಟು ಬೆಳೆಸಬೇಕು ಅಂತ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಮ್ಮ ಸಿನಿಮಾ ಶಿವ 143 ಇದೇ ಆಗಸ್ಟ್ 26ನೇ ತಾರೀಕು ತೆರೆ ಮೇಲೆ ಬರ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ ಹಾಗೂ ಆಶೀರ್ವಾದ ಸದಾ ನನ್ನ ಮೇಲೆ ಹಾಗೂ ನಮ್ಮ ಕುಟುಂಬದ ಮೇಲೆ ಹೀಗೆ ಇರಲಿ, ಖಂಡಿತವಾಗ್ಲೂ ಹೀಗೆ ಇರಲಿ ಅಂತ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ತುಂಬ ಒಳ್ಳೆಯದು ಧೀರೇನ್ ಅವರೇ. ಭಾಳ ಖುಷಿಯಾಗೋದು ಏನು ಅಂತ ಹೇಳಿದರೆ, ನಮಗೆ ಧೀರೇನ್ ಬಂದಾಗೆ ಆಗಿಲ್ಲ, ರಾಜ್ಕುಮಾರ್ ಅವರೇ ಏನೋ ಬಂದು ಆ ಕುಟುಂಬದ ಕುಡಿಯಾಗಿ ಬಂದಾಗ ನಮಗೆ ಅಷ್ಟು ಪ್ರೀತಿ ವಿಶ್ವಾಸವನ್ನು ಜನ ತೋರಿಸಿದ್ದಾರೆ. ಆ ಪ್ರೀತಿಯಿಂದ ನಿಮ್ಮನ್ನು ಸ್ವಾಗತಿಸಿದ್ದಾರೆ. ಆ ಒಂದು ಪ್ರೀತಿ ಯಾವ ರೀತಿ ವ್ಯಕ್ತ ಆಗ್ತಾ ಅಂತ ಹೇಳಿದ್ರೆ, ನಾಡ್ದು ನಿಮ್ಮ ಸಿನಿಮಾ ರಿಲೀಸ್ ಆದಾಗಲೂ ಕೂಡ 26ನೇ ತಾರೀಕು ಕೂಡ ಜನ ಅದನ್ನು ನೋಡುವುದರ ಮೂಲಕ ರಾಜ್ಕುಮಾರ್ ಕುಟುಂಬದ ಕುಡಿಯೊಬ್ಬನಿಗೆ ಸಹಕಾರ ಕೊಡ್ತೇವೆ, ಬೆಳೆಸ್ತೇವೆ, ಈ ಚಿತ್ರರಂಗದಲ್ಲಿ ಶಾಶ್ವತವಾಗಿ ಉಳಿಯುವ ಹಾಗೆ ಮಾಡ್ತೇವೆ, ಅಪ್ಪುನ ಹಾಗೆ ಮತ್ತೊಂದು ಅಪ್ಪುವನ್ನು ನೋಡುವಂಥ ಒಂದು ಅವಕಾಶ ಜನರ ಮನಸ್ಸಿನಲ್ಲೂ ಕೂಡ ಇದೆ. ನಿಮ್ಮನ್ನು ನೋಡುವಾಗಲೂ ಹಾಗೆ ಕಾಣ್ತಾ ಇದೆ. ಬಹಳ ದೊಡ್ಡ ಮಾತು. ಸ್ಟುಡಿಯೋದಲ್ಲಿ ಕೂತಾಗ ನಿಮ್ಮನ್ನು ಇನ್ನೂ ಮಾತಾಡಿಸ್ಬೇಕಂತ ಇದೆ. ಉತ್ತರದಲ್ಲಿದ್ದೀರಿ ಕಾರ್ಯಕ್ರಮ, ಆದರೆ ಕೇಳುಗರ ಜೊತೆ ನೀವು ಮಾತಾಡಬೇಕು ಅನ್ನೋ ಪ್ರೀತಿ ವಿಶ್ವಾಸದಿಂದ ಇಲ್ಲಿವರೆಗೆ ಬಂದು ನಮ್ಮ ಕೇಳುಗರ ಜೊತೆ ಮಾತಾಡಿದ್ದೀರಿ. ನಿಮಗೆ ಶುಭ ಆಗಲಿ ಧೀರೇನ್ ಅವರೇ. ನಿಮ್ಮ ಧೀರ ನಡಿಗೆ ಸಾಗಲಿ ಚಿತ್ರರಂಗದಲ್ಲಿ ಅಂತ ಶುರುವಾದವನ್ನು ಮಾಡಿ, ನಾವು ಭಾರತದ ಅಮೃತ ಸ್ವಾತಂತ್ರ್ಯದಲ್ಲಿದ್ದೇವೆ. ಅಮೃತ ಕಾಲ ನಿಮ್ಮ ಒಂದು ವೃತ್ತಿ ಬದುಕಿಗೂ ಇದು ಅಮೃತ ಕಾಲ ಆಗಲಿ ಅಂತ ಶುಭವನ್ನು ಆಶಿಸ್ತಾ, ಇಷ್ಟು ಹೊತ್ತಿನ ತನಕ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದ. ನನ್ನ ಮಾತಾಡಿಸಿದ್ದಕ್ಕೆ ನಿಮಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ಧನ್ಯವಾದ.